ಕಿರಣ್ ಡಿಜಿಟಲ್ಗೆ ಸ್ವಾಗತ. ನಾನು ಶಕುಂತಲಾ. ಸಾಮಾಜಿಕ ಕಳಕಳಿಯನ್ನು ಇಟ್ಕೊಂಡು ಅದೆಷ್ಟೋ ಸಿನಿಮಾಗಳಿಗಾಗಲೇ ಸ್ಯಾಂಡಲ್ವುಡ್ಗೆ ಲಗ್ಗೆ ಇಟ್ಟಿದೆ. ಪ್ರಮುಖವಾಗಿ ನೋಡೋದಾದ್ರೆ ಒಂದು ಮುಟ್ಟಿಯ ಕತೆ, ನಾನು ಅವನಲ್ಲ ಅವಳು, ಎಡಗೈಯೇ ಅಪಘಾತಕ್ಕೆ ಕಾರಣ, ಈ ರೀತಿಯ ಸಿನಿಮಾಗಳು ಜನರ ಮನಸ್ಸನ್ನ ಗೆದ್ದಿದೆ. ಇದೇ ರೀತಿಯ ಕಥಾ ಹಂದರವನ್ನ ಇಟ್ಕೊಂಡು ಇದೇ ತಿಂಗಳ 24ನೇ ತಾರೀಕಿನಂದು ಸ್ಯಾಂಡಲ್ವುಡ್ನ ಥಿಯೇಟರ್ಗೆ ಲಗ್ಗೆ ಇಡೋದಕ್ಕೆ ಶುರುವಾಗಿದೆ ಬಿಳಿ ಚುಕ್ಕಿ ಹಳ್ಳಿ ಹಕ್ಕಿ ಎನ್ನುವಂತಹ ಸಿನಿಮಾ. ಈ ಸಿನಿಮಾದ ಕಥಾ ಹಂದರ, ಯಾವ ಉದ್ದೇಶದಿಂದ ಈ ಸಿನಿಮಾವನ್ನು ಮಾಡಿದ್ದಾರೆ, ಇದರ ಸಂಪೂರ್ಣ ವಿವರವನ್ನು ಪಡ್ಕೊಳ್ಳೋಣ. ಸಿನಿಮಾ ತಂಡ ಈಗಾಗಲೇ ನಮ್ಮೊಟ್ಟಿಗಿದೆ. ಬನ್ನಿ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಆರ್ಟಿಸ್ಟ್ ರವಿ ಭಟ್ ಅವರು ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ನಮಸ್ಕಾರ. ಹಾಗೆ ಈ ಚಿತ್ರದ ನಟ, ನಿರ್ದೇಶಕ, ನಿರ್ಮಾಪಕ ಹಾಗೆ ಮಹಿರಾ ಸಿನಿಮಾ ಈ ಹಿಂದೆ ಎಲ್ಲ ನೀವು ನೋಡಿದ್ರಿ, ಡೈರೆಕ್ಟರ್ ಆಗಿದ್ರು. ಸೊ ಮಹೇಶ್ ಕೂಡ ಅವ್ರು ನಮ್ಮೊಟ್ಟಿಗಿದ್ದಾರೆ. ಅವ್ರನ್ನೂ ಕೂಡ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು ಮ್ಯಾಮ್. ಇನ್ನು ಪೆಪ್ಪೆ ಸಿನಿಮಾದ ಮೂಲಕ ಮುಂಬೈನ ಹುಡುಗಿ ಕನ್ನಡ ಚಿತ್ರರಂಗಕ್ಕೆ ಲಗ್ಗೆ ಇಟ್ಟಿಗಾಗಲೇ ಎಲ್ಲರ ಮನಸ್ಸನ್ನ ಗೆದ್ದಿದ್ದಾರೆ. ಅವ್ರನ್ನೂ ಕೂಡ ವೆಲ್ಕಮ್ ಮಾಡ್ಕೊಳ್ಳೋಣ. ಬನ್ನಿ. ಕಾಜಲ್ ಕುಂದರ್ ಅವರು, ವೆಲ್ಕಮ್ ಟು ದ ಶೋ. ಸೊ ಮೊದಲಿಗೆ ಮಹೇಶ್ ಗೌಡ ಅವ್ರ ಹತ್ರ ಮಾತಾಡೋಣ. ಸಾಮಾಜಿಕ ಕಳಕಳಿ ಸಿನಿಮಾ ಅಂದ ತಕ್ಷಣ ಎಲ್ಲೋ ಈ ಸಿನಿಮಾಗಳನ್ನ ಕೇವಲ ಒಂದು ಅವಾರ್ಡ್ ವಿನ್ನಿಂಗ್ಗೋಸ್ಕರ ಮಾಡ್ತಾರೆ ಅನ್ನುವಂಥದ್ದು ಜನರ ಮನಸ್ಸಿನಲ್ಲಿ. ಇದು ಒಂದು ವರ್ಗದ ಸಮಸ್ಯೆ ಅಲ್ವಾ, ಯಾಕೆ ನೋಡಬೇಕು ಅನ್ನುವಂಥದ್ದು ಕೆಲವರ ಪ್ರಶ್ನೆಗಳಾಗಿರುತ್ತೆ. ಆದರೆ ಒಂದು ವರ್ಗದ ಸಮಸ್ಯೆನ ಜನರು ಯಾವ ರೀತಿ ನೋಡಬೇಕು ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅವ್ರನ್ನ ಸಮಾಜದಲ್ಲಿ ನಾವು ಯಾವ ರೀತಿ ಅವ್ರನ್ನ ಟ್ರೀಟ್ ಮಾಡಬೇಕು ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದೇ ರೀತಿಯಾಗಿ ನೋಡೋದಾದರೆ ಬಿಳಿ ಚುಕ್ಕಿ ಹಳ್ಳಿ ಹಕ್ಕಿ ಎನ್ನುವಂಥ ಸಿನಿಮಾವನ್ನು ನೀವು ನಿರ್ದೇಶನ ಮಾಡಿದಿರಿ, ನಟರಾಗೂ ಕೂಡ ಅಭಿನಯಿಸಿದ್ದೀರಿ. ಏನೇ ಸಿನಿಮಾದ ಉದ್ದೇಶ, ಏನಿದು ಟೈಟಲ್? ಇವಾಗ ಬಿಳಿ ಚುಕ್ಕಿ ಹಳ್ಳಿ ಹಕ್ಕಿ, ಇವಾಗ ಅವಾರ್ಡ್ಗೆ ಅಂತ ಹೇಳಿಸಿ ರೈಟ್ ಅವಾರ್ಡ್ ಇಸ್ ದ ರೈಟ್ ರಿವಾರ್ಡ್ ದಟ್ ವಿ ಗೆಟ್ ಫ್ರಮ್ ದ ಆಡಿಯನ್ಸ್ ಅಂತ ಹೇಳ್ತಾರೆ. ಆಡಿಯನ್ಸಿಂದ ಬರೋ ರಿವಾರ್ಡೇ ನಮಗೆ ರೈಟ್ ಅವಾರ್ಡ್ ಅಂತ. ಬಟ್ ಅದನ್ನು ಫಸ್ಟು ಗಮನದಲ್ಲಿ ಇಟ್ಕೊಳ್ದೇನೆ ನಮಗೇನು ಅಂತ ಹೇಳಿದ್ರೆ, ಒಂದು ಕಾನ್ಸೆಪ್ಟ್ ಇವಾಗ ಏನೇ ಮಾಡಿದ್ರು ಇವತ್ತರೆಗೂ ಕನ್ನಡ ಇಂಡಸ್ಟ್ರಿನಲ್ಲಿರ್ಬೋದು ಇಲ್ಲ ಚಿತ್ರರಂಗದಲ್ಲಿರ್ಬೋದು ಈ ಥರ ಕಾನ್ಸೆಪ್ಟ್ಸ್ ಯಾರು ಟಚ್ ಮಾಡಿರಲಿಲ್ಲ ಅನ್ನೋದು ಫಸ್ಟ್ ಒಂದು ಹುಕ್ ಪಾಯಿಂಟ್ ನಮಗೆ ಆಗೋಂಥದ್ದು. ಎರಡನೇದು, ಈ ಥರ ಒಂದು ಸಮಸ್ಯೆ ಬಗ್ಗೆ ವಿಟಿಲಿಗೋ ಅಂತ ಏನು ಹೇಳ್ತಾರೆ, ಕನ್ನಡದಲ್ಲಿ ತೊನ್ನು ಅಂತ ಇರುತ್ತೆ, ಬೇರೆ ಬೇರೆ ಭಾಷೆಯಲ್ಲಿ ಬೇರೆ ಬೇರೆ ಥರ ಕರೀತಾರೆ. ಇದನ್ನು ನೀವು ನೋಡಿರ್ತೀರ, ಬಟ್ ಎಷ್ಟೊಂದು ಜನಕ್ಕೆ ಅರಿವಿರಲ್ಲ, ಎಷ್ಟೊಂದು ಜನಕ್ಕೆ ಇದ್ರ ಬಗ್ಗೆ ಎಜುಕೇಷನ್ ನಾಲೆಜ್ ಇರಲ್ಲ. ಬಟ್ ಇದನ್ನು ನಾವು ಒಂದು ಆರ್ಟ್ ಮೂಲಕ ಇಲ್ಲಾಂದರೆ ಆರ್ಟ್ ಫಿಲ್ಮ್ ಥರ ಮಾಡ್ದೇನೆ ಒಂದು ಕಮರ್ಷಿಯಲ್ ಮೂಲಕ ಒಂದು ನಗುನಿಟ್ಕೊಂಡು, ಒಂದು ಫ್ಯಾಮಿಲಿನಿಟ್ಕೊಂಡು, ಒಂದು ಕಾಮಿಡಿ ಇಟ್ಕೊಂಡು, ಒಂದು ರೊಮ್ಯಾನ್ಸ್ ಇಟ್ಕೊಂಡು ಜನಕ್ಕೆ ಹೇಗೆ ಹೇಳ್ಬೋದು ಅನ್ನೋದು ಒಂದು ಉದ್ದೇಶ ಇತ್ತು ನಮಗೆ. ಸೊ ಅದರಿಂದ ಈ ಥರ ಒಂದು ಸಮಸ್ಯೆ ಬಗ್ಗೆ ನಾವು ಅಳ್ತಾ ಹೇಳೋದಕ್ಕಿಂತ ನಗ್ತಾ ಜನನ ಅಳಿಸಿದ್ರೆ ಹೇಗಿರುತ್ತೆ, ಇಲ್ಲ ಅವರು ಅಳ್ತಾ ನಕ್ಕಿದ್ರೆ ಹೇಗಿರುತ್ತೆ ಅನ್ನೋದು ಒಂದು ಪ್ರಯತ್ನ ಅಷ್ಟೇ ನಮಗೆ. ಸೊ ಈ ಥರ ಒಂದು ಸೆನ್ಸಿಟಿವ್ ವಿಷಯನ ತುಂಬ ಗಂಭೀರ್ಯವಾಗಿ ನಾವು ತುಂಬ ಸೀರಿಯಸ್ ಆಗಿ ಹೇಳ್ಬಿಟ್ರೆ ಅದು ಬೇರೆ ಥರ ಭಾಷಣ ಆಗೋಗುತ್ತೆ ನಮಗೆ. ಸೊ ಎಲ್ಲ ವಿಷಯಗಳನ್ನ ಗಮನದಲ್ಲಿ ಇಟ್ಕೊಂಡು ಈ ಸಿನಿಮಾ ಮಾಡಬೇಕು ಅಂತ ಸೂಕ್ಷ್ಮವಾಗಿ ಜನರ ಮನಸ್ಸನ್ನು ಗೆಲ್ಲೋದಕ್ಕೆ ಹೊರಟಿದ್ದೀರಿ. ಹೌದು, ಅದರಿಂದನೇ ಬಿಳಿ ಚುಕ್ಕಿ ಹಳ್ಳಿ, ನಾನು ಬಿಳಿ ಚುಕ್ಕಿ, ಈಕೆ ಹಳ್ಳಿ ಹಕ್ಕಿ. ಓಕೆ, ಸೊ ಹಳ್ಳಿ ಹಕ್ಕಿನ ಮಾತನಾಡ್ಸೋಣ. ಆಕ್ಚುಲಿ ಮುಂಬೈ ಹಕ್ಕಿ ಕರ್ನಾಟಕಕ್ಕೆ ಹೇಗೆ ಬಂತು ಅನ್ನೋದೇ ಎಲ್ಲರ ಪ್ರಶ್ನೆ. ಜೊತೆಗೆ ತುಂಬಾ ಚೆನ್ನಾಗಿ ಕನ್ನಡ ಮಾತನಾಡ್ತಾ ಇದ್ದಾರೆ, ಅದೊಂದು ರೀತಿ ಖುಷಿ ಅನ್ಸುತ್ತೆ. ಯಾಕಂದ್ರೆ KTM ಪೆಪ್ಪೆನಲ್ಲೆಲ್ಲ ನೋಡಿದ್ವಿ ನಿಮ್ಮನ್ನ. ಈ ಹಳ್ಳಿ ಹಕ್ಕಿಯಾಗಿ ಹೇಗೆ ಆಯ್ಕೆ ಆದ್ರಿ ಅಂತ? ಹಳ್ಳಿ ಹಕ್ಕಿಯಾಗಿ ಮೈಸೂರ್ದು ಚಾಯ್ಸ್ ಅದು. ಸೊ ನಾನು ಆಡಿಷನ್ ಕೊಟ್ಟಿದ್ದೀನಿ ಈ ಸಿನಿಮಾಗೋಸ್ಕರ. ಸೊ ಆಡಿಷನ್ ಕೊಟ್ಟಿದ್ಮೇಲೆ ಇವ್ರು ಹೇಳಿದರು ನಾನು ಸೆಲೆಕ್ಟ್ ಆಗಿದ್ದೀನಿ ಅಂತ. ಆ್ಯಕ್ಚುಲಿ ಅವ್ರು ನನಗೆ ಸ್ಟೋರಿ ನರೇಟ್ ಮಾಡುವಾಗಲೇ ತುಂಬ ಡಿಫ್ರೆಂಟ್ ಕಾನ್ಸೆಪ್ಟ್ ಅಲ್ವಾ, ಈ ಥರ ಕತೆ ನಾನು ಕೇಳಿರಲಿಲ್ಲ. ಸೊ ತುಂಬ ಖುಷಿ ಆಯಿತು. ಐ ಶುಡ್ ಬಿ ಪಾರ್ಟ್ ಆಫ್ ಇಟ್ ಅಂತ ಅನಿಸ್ತು. ನನ್ನ ಫಿಲ್ಮೋಗ್ರಫಿಯಲ್ಲಿ ಈ ಥರ ಒಂದು ಫಿಲ್ಮ್ ಬಂದರೆ ಐ ಥಿಂಕ್ ಇಟ್ಸ್ ಅ ಪ್ಲಸ್ ಫಾರ್ ಮೀ ಆಲ್ಸೋ. ಬಿಕಾಸ್ ನಾನು ಯಾವಾಗಲೂ ಬೇರೆ ಬೇರೆ ಥರ ಕ್ಯಾರೆಕ್ಟರ್ಸ್ ಹುಡುಕ್ತಾ ಇರ್ತೀನಿ. ಸೊ ನಾನು ಮುಂಚೆ ಮಾಡಿರೋ ಸಿನಿಮಾ ನೀವು ಹೇಳಿದ್ರಿ ಪೆಪ್ಪೆ, KTM, ಅದರಲ್ಲಿ ತುಂಬ ಡಿಫ್ರೆಂಟ್ ಆಗಿತ್ತು ನನ್ನ ಕ್ಯಾರೆಕ್ಟರ್. ಪೆಪ್ಪೆಲಿ ಅಂತೂ ಫುಲ್ ಔಟ್ ಆ್ಯಂಡ್ ಔಟ್, ಫುಲ್ ಬಜಾರಿ ಥರ ಇತ್ತು. ರಗಡಾಗಿ ನೋಡಿದ್ವಿ, ಹೌದೌದು, ಬಾಂಡ್ಗಳ ಥರ. ಎಕ್ಸಾಕ್ಟ್ಲಿ. ಬಟ್ ಇಲ್ಲಿ ಕವಿತಾ ಅನ್ನೋ ನನ್ನ ಕ್ಯಾರೆಕ್ಟರ್ ಹೆಸರು. ಸೊ ಅವರು ತುಂಬ ಸಟಲ್ ಆಗಿದ್ದಾರೆ, ತುಂಬ ಸೆನ್ಸಿಬಲ್ ಆಗಿದ್ದಾರೆ. ಪೆಪ್ಪೆಲಿ ಸಿಂಧು ಫುಲ್ ಲೌಡ್ ಇದ್ದಾರೆ, ಬಟ್ ಕವಿತಾ ತುಂಬ ಸೈಲೆಂಟ್ ಆಗಿ ಅವ್ರ ಮನಸ್ಸಲ್ಲಿ ಏನಿದೆ ಅದನ್ನ ಹೇಳ್ದೆ ಜೀವನ ನಡೆಸ್ತಾ ಇರ್ತಾರೆ. ಸೊ ಇದೆಲ್ಲ ತುಂಬ ಖುಷಿ ಆಯಿತು. ಒಂದು ಡಿಫ್ರೆಂಟ್ ಕ್ಯಾರೆಕ್ಟರ್ ಅಂತ ಅನಿಸ್ತು, ಕಾನ್ಸೆಪ್ಟ್ ಕೂಡ ಡಿಫ್ರೆಂಟ್ ಅಂತ ಅನಿಸ್ತು. ಮತ್ತು ಸರ್ ಹೇಳ್ದಾಗೆ ಪ್ರೀಚಿ ಯಾರಿಗೂ ಏನೋ ಹೇಳಕ್ಕೆ ಹೊರಟಿದ್ದೀವಿ ಆ ಥರ ಮಾಡಿಲ್ಲ. ತುಂಬ ಫನ್ನಾಗಿ, ಲೈಟಾಗಿ, ಬಟ್ ಅದು ಏನು ಹೇಳಬೇಕು ಅದನ್ನ ಹೇಳಿದ್ದಾರೆ ಸಿನಿಮಾ ಮೂಲಕ. ಸೊ ಆ ಟ್ರೀಟ್ಮೆಂಟ್ ತುಂಬ ಇಷ್ಟ ಆಯಿತು. ಸೊ ಐ ಆಮ್ ಪಾರ್ಟ್ ಆಫ್ ಇಟ್. ಮಾತಾಡ್ತೀನಿ. ಸೊ ರವಿ ಭಟ್ ಅವರು ಅಂತಂದರೆ ಜನರಿಗೆ ತುಂಬಾ ಹತ್ತಿರ ಆಗ್ಬಿಡ್ತಾರೆ. ಅವರು ಕ್ಯಾರೆಕ್ಟರ್ ಅಂದರೆ ಪರಕಾಯ ಪ್ರವೇಶ ಮಾಡಿಬಿಡ್ತಾರೆ. ಯಾವುದೇ ಪಾತ್ರ ಕೊಟ್ಟರು ಸರ್ನ ನೋಡಿದ್ರೆ ಸಾಕಪ್ಪ, ಮೂವಿ ನೋಡ್ಬೋದು ಅನ್ನೋದೊಂದು ನಂಬಿಕೆ ಬಂದ್ಬಿಡುತ್ತೆ. ಅಷ್ಟರ ಮಟ್ಟಿಗೆ ಅವ್ರ ಅಭಿನಯ ಇರುತ್ತೆ. ಸರ್, ನಿಮ್ಮ ಪಾತ್ರದ ಬಗ್ಗೆ ಹೇಳೋದಾದರೆ? ನನಗೆ ಮಹೇಶ್ ಅವರು ಮೊದಲನೇ ಸಲ ಕತೆ ಹೇಳಿದಾಗಲೇ ತುಂಬ ಇಷ್ಟ ಆಯಿತು. ಯಾಕಂದರೆ ಈ ಥರದ ಸಮಸ್ಯೆಯನ್ನು ಇಟ್ಟುಕೊಂಡು
ಆ ಸಿನಿಮಾವನ್ನು ಮಾಡುವಂಥ ಧೈರ್ಯ ತೋರಿಸುವವರು ಬಹಳ ಕಡಿಮೆ ಇದ್ದಾರೆ. ಆ ಕಥೆಯನ್ನು ಹೇಳೋದು ಕಷ್ಟನೇ. ಆ ಸಮಸ್ಯೆ ಇಲ್ಲದೆ ಇದ್ದರೆ ಕಥೆ ಹೇಳೋದು ಕಷ್ಟ. ಒಂದು ರೀತಿಯಲ್ಲಿ ಅದು ಭಾರಿ ಇಕ್ಕಟ್ಟಿನಲ್ಲಿ ಸಿಕ್ಕಿಸುವಂತಹ ಒಂದು ಸಿಚುವೇಶನ್ನು. ನಿಮಗೆ ಆ ಸಮಸ್ಯೆ ಇಲ್ಲದೆ ಇದ್ದರೆ ಅದು ಏನು ಅಂತ ಗೊತ್ತಾಗಲ್ಲ. ಆ ಥರ ಅದನ್ನೇ ಒಂದು ಕಥೆಯಾಗಿ ಇಟ್ಕೊಂಡು ಭಾಳ ಸೆನ್ಸಿಬಲ್ ಆಗಿ ಕಥೆ ಹೇಳಿದ್ರು ನನಗೆ. ಆಮೇಲೆ ನನಗೊಂದು ಮುಖ್ಯವಾಗಿ ವ್ಯತ್ಯಾಸ ಏನು ಗೊತ್ತಾಗಿದೆ ಅಂದರೆ, ಅವರು ಒಬ್ಬ ಒಳ್ಳೆಯ ಎಜುಕೇಷನ್ ಇರುವಂತಹ ವ್ಯಕ್ತಿ. ನಮ್ಮ ಕನ್ನಡ ಸಿನಿಮಾ ಉದ್ಯಮದಲ್ಲಿ ಆ ಥರದವರು ಕಡಿಮೆ ಸಿಗ್ತಾರೆ. ಚೆನ್ನಾಗಿ ಒಂದು ಕ್ಯಾರೆಕ್ಟರ್ ಆರ್ಕ್ ಇಟ್ಟುಕೊಂಡು ಬರೆಯುವಂತಹ ತಾಕತ್ತಿದೆ ಅವರಿಗೆ. ಆ ಥರದ ಕ್ಯಾರೆಕ್ಟರೈಸೇಷನ್ ಕೊಟ್ಟಾಗ ನನಗೆ ತುಂಬ ಇಷ್ಟ. ನಿಮ್ಮ ಪಾತ್ರದ ಬಗ್ಗೆ ಅಂದರೆ ನೀವು ಇಲ್ಲೂ ಕೂಡ ಜೆಂಟ್ಲ್ಮನ್ ಆಗಿ ಕಾಣಿಸ್ಕೊಳ್ತೀರಾ ಅಥವಾ ಸ್ವಲ್ಪ ತಮಾಷೆ ಕೀಟ್ಲೆ ಅದೆಲ್ಲ ನೋಡಬಹುದಾ ಅಂತ? ಕೀಟ್ಲೆ ತಮಾಷೆ ಎಲ್ಲ ಯಾವಾಗಲೂ ಇರುವಂಥದ್ದೇ ಪಾತ್ರದಲ್ಲಿ. ಆದರೆ ಕ್ಲೈಮ್ಯಾಕ್ಸ್ನಲ್ಲಿ ರಿವೀಲ್ ಆಗುವಂಥ ಒಂದು ಸೀಕ್ರೆಟ್ ಇದೆ. ನಮ್ಮ ಮಗಳು ಯಾಕೆ ಯಾರ ಹತ್ರ ಏನು ಮಾತಾಡದೆ ಒಳಗೆ ಏನೋ ಇಟ್ಟುಕೊಂಡು ಹಾಗೆ ಯಾಕೆ ಆ ಪಾತ್ರ ಇದೆ ಅನ್ನೋದನ್ನು ತಂದೆಯ ಪಾತ್ರಕ್ಕೆ ಮಾತ್ರ ಹೇಳಿರ್ತಾಳೆ. ಆ ಪಾತ್ರವನ್ನು ಕ್ಲೈಮ್ಯಾಕ್ಸ್ನಲ್ಲಿ ರಿವೀಲ್ ಮಾಡುವಂಥದ್ದಿರುತ್ತೆ. ಅದು ಕ್ಲೈಮ್ಯಾಕ್ಸನ್ನು ನೋಡಿ ಆನಂದಿಸಿ. ಓಕೆ, ಸೊ ಮಹೇಶ್ವರ್ ಅಂದರೆ ಈ ಕಾನ್ಸೆಪ್ಟ್ ಹೇಗೆ ಅಂದರೆ, ನೀವು ಬಾಲ್ಯದಿಂದ ಈ ಸಮಸ್ಯೆ ಬಗ್ಗೆ ನಿಮಗೆ ಆಳವಾಗಿ ಗೊತ್ತಿರುತ್ತೆ. ಸಮಾಜ ನಿಮ್ಮನ್ನು ನೋಡ್ತಾ ಇರುವಂಥ ಒಂದು ರೀತಿ ಅಂದರೆ ಸಾಮಾನ್ಯವಾಗಿ ಜನರಿಗೆ ಇದೊಂದು ಸಮಸ್ಯೆ ಅನ್ನೋದೇ ಅನಿಸ್ತಾ ಇಲ್ಲ ಅನಿಸುತ್ತೆ. ಆದರೆ ಇದು ಮಾನಸಿಕವಾಗಿ ಹೆಚ್ಚು ಪರಿಣಾಮಗಳನ್ನ ಬೀರ್ತಾ ಇರುತ್ತೆ. ದೈಹಿಕವಾಗಿ ಇದೊಂದು ಇಮ್ಯುನಿಟಿ ಸಂಬಂಧಪಟ್ಟಂಥ ಒಂದು ತೊಂದರೆ ಅಂತ ಡಾಕ್ಟರ್ ಕೇಳಿದ್ರು ಅದನ್ನೇ ಹೇಳ್ತಾರೆ. ಇದನ್ನು ಅಂಟುರೋಗ ಅಲ್ಲ ಏನೆಲ್ಲ ಎಲ್ರಿಗೂ ಗೊತ್ತಿರುವಂಥದ್ದೇ. ಆದರೆ ಮಾನಸಿಕವಾಗಿ ಆಗ್ತಾ ಇರುತ್ತಲ್ಲ, ಒಂದು 4-5 ಜನದ ಮಧ್ಯೆ ನಿಂತಾಗ, ನಾವು ವಿಭಿನ್ನವಾಗಿ ನಿಂತಾಗ ಏನೇನು ಸಮಸ್ಯೆಗಳಾಗ್ತಿರುತ್ತೆ ಅದನ್ನೆಲ್ಲ ನೀವು ಹತ್ತಿರದಿಂದ ನೋಡಿದ್ದೀರಿ. ಸೊ ಅಂಥ ಜನರಿಗೆ ಇದನ್ನು ಮನಮುಟ್ಟಿಸ್ಬೇಕು ಅಂತನಾ ಅಥವಾ ಏನು ಉದ್ದೇಶ ಇದು, ಹೇಗೆ ಬಂತು ಕಾನ್ಸೆಪ್ಟ್? ಇವಾಗ ಈ ಥರ ಸರ್ ಹೇಳ್ದಂಗೆ ಈ ಥರ ಒಂದು ಕಾನ್ಸೆಪ್ಟ್ನ ಫಸ್ಟ್ ಪರದೆ ಮೇಲೆ ತರಬೇಕು ಅಂದರೆ ನನಗೆ ಒಂದು ತುಂಬ ಜವಾಬ್ದಾರಿ ಬೇಕು. ಎರಡನೇದು ತುಂಬ ಸೆನ್ಸಿಬಲ್ ಆಗಿ ನಾವು ಮಾಡಬೇಕು ಅದನ್ನು. ಮೂರನೇದು ಇದರಲ್ಲಿ ತಪ್ಪು ಆಗಬಾರ್ದು. ಯಾಕಂದರೆ ಮಿಸ್ಇನ್ಫಾರ್ಮೇಷನ್ ಕೊಡೋದು ಸಿನಿಮಾಗೋಸ್ಕರ ಈ ಸಿನಿಮಾ ಮಾಡ್ತಾ ಇದ್ದೀವಿ ಏನೋ ಒಂದು ಎಮೋಷ್ನಲ್ ಸೀನ್ ಕ್ರಿಯೇಟ್ ಮಾಡೋಣ ಅಂದರೆ ರಿಸರ್ಚ್ ಇಲ್ಲದೆ ಈ ಮೆಟೀರಿಯಲ್ನ ನಾವು ಸಿನಿಮಾ ಮುಂದೆ ತರೋಕ್ಕಾಗಲ್ಲ. ಅದರಿಂದ ನಾವೆಲ್ಲ ಇನ್ಫಾರ್ಮೇಷನ್ನ ಒಂದು ಫ್ಯಾಮಿಲಿ ಎಂಟರ್ಟೈನರ್ ಆಗಿ ನ್ಯೂಟ್ರಲ್ ಆಗಿ ಇಟ್ಟಿದ್ದೀವಿ ನಾವು. ಇವಾಗ ನಾವೆಲ್ಲ 80s ಬಾರ್ನ್ ಕಿಡ್ಸು. ಇವಾಗ ಅಂದರೆ ನೀವಿದ್ದೀರಾ, ಮಾಧ್ಯಮಗಳಿದ್ದಾವೆ, ಸೋಷಿಯಲ್ ಮೀಡಿಯಾ ಇದ್ದಾವೆ, ಎಲ್ಲರೂ ಅಂದರೆ ಸೆಲ್ಫ್ ಲವ್ ಬಗ್ಗೆ ಮಾತಾಡ್ತಾರೆ, ಎಲ್ಲರೂ ಒಂದು ಸೈಕಾಲಜಿ ಬಗ್ಗೆ ಮಾತಾಡ್ತಾರೆ, ಡಿಪ್ರೆಷನ್ಸ್ ಬಗ್ಗೆ ಮಾತಾಡ್ತಾರೆ. ಆವಾಗ ನಮಗೆ ಆ ಫೆಸಿಲಿಟೀಸ್ ಇರಲಿಲ್ಲ ನಮಗೆ. ಇವಾಗ ನಾನು ಯಾವುದೋ ಒಂದು ಇಂಟರ್ವ್ಯೂನಲ್ಲೂ ಹೇಳ್ತಿದ್ದೆ, ಚಿಕ್ಕ ವಯಸ್ಸಲ್ಲಿ ಯಾವುದೋ 10-11 ಇಯರ್ಸ್ ಸರ್ ನನಗೆ ಇದು ಕಾಣಿಸ್ಕೊಂಡಾಗ. ನಾನು ಐ ವಾಸ್ 12-13 ಇಯರ್ಸ್, ಒಂದು 2-3 ಇಯರ್ಸ್ ಇತ್ತು. ಮುಖದ ಮೇಲೆ ಒಂದು, ಕೈ ಮೇಲೆ ಒಂದಿತ್ತು. ನಾನು ಒಂದು ಹುಡುಗ ಜೊತೆ ಆಟ ಆಡ್ತಿದ್ದೆ. ಸುಮ್ಮನೆ ಡೈಲಿ ಆಟ ಆಡೋ ಹುಡುಗನೇ ಆಟ ಆಡ್ತಾ ಇದ್ದೆ. ಒಂದು ಅವ್ರ ತಾಯಿ ಬಂದರು, ದಬ 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 ಅಂತ ಬಂದರು. ಅವನ್ನ ಹಿಡಿದು ಹೊಡೆದು ಎಳ್ಕೊಂಡು ಹೋಗೇ ಬಿಟ್ರು. ಯಾಕೆ ಕೇಳ್ಕೊಂಡು, ಮೋಸ್ಟ್ಲಿ ಏನೋ ಲೇಟಾಗಿ ಆಟ ಆಡ್ತಾ ಇದ್ದಾನೆ ಅಂತ ಕರ್ಕೊಂಡು ಹೋಗ್ತಾರೆ. ಆಗಿನ ಕಾಲದಲ್ಲೆಲ್ಲ ನಾವೆಲ್ಲ ವೈಟ್ ಫೀಲ್ಡ್ ಕಡೆ ಇದ್ದಿದ್ದು, ಎಲ್ಲ ಕಾಡ್ತಾರೆ. ಹ್ಯಾಂಡ್ ಪಂಪ್ ಇರ್ತಿದ್ದು ಗೊತ್ತಾ. ಆ ಮಗುನ ಕರ್ಕೊಂಡೋಗಿ ಅವ್ರ ತಾಯಿ ಹ್ಯಾಂಡ್ ಪಂಪ್ ಕೆಳಗಡೆ ಕೂರಿಸಿ ಹ್ಯಾಂಡ್ ಪಂಪಲ್ಲಿ ನೀರು ತೆಗೆದು ಸ್ನಾನನೇ ಮಾಡಿಸ್ಬಿಟ್ರು. ಬಿಕಾಸ್ ಈ ವಾಸ್ ಪ್ಲೇಯಿಂಗ್ ವಿತ್ ಮೀ. ಸೊ ಅವ್ರಿಗೇನು ಎಜುಕೇಷನ್ ಅಂತ ಕೊಡೋಕ್ಕಾಗತ್ತೆ. ಇವಾಗ ಅವ್ರು ಹಂಗೆ ಮಾಡಿದ್ರು ಅಂದ್ಬಿಟ್ಟು ನಾನು ಆ ಥರ ಇವಾಗ ಪ್ರೀಚಿ ಮಾಡೋಕ್ಕಾಗಲ್ಲ. ಸೊ ಈ ಥರದ್ದೆಲ್ಲ ಮಾನಸಿಕವಾಗಿದೆ. ಇನ್ನೊಂದು ಎರಡನೇ ಪ್ರಶ್ನೆ ತುಂಬ ಚೆನ್ನಾಗಿ ಕೇಳಿದ್ರಿ ನೀವು. ಅಂದರೆ ಇವಾಗ ನೀವು ಯಾರೋ ಒಬ್ರು ಕಾಲಿಲ್ಲದೆ ಇರೋರು, ಕೈ ಇಲ್ಲದೆ ಇರೋರು, ಕಣ್ಣಿಲ್ಲದೆ ಇರೋರಿಗೆ ಎವಿಡೆಂಟಾಗಿ ನಮ್ಗೆ ಕಾಣಿಸುತ್ತೆ ಅವ್ರಿಗೆ ಏನಿದೆ ಅಂತ. ಇವಾಗ ಬಾಲ್ಡೇರು, ಸ್ಕ್ವಿಂಟ್ ಐಸು, ಫಂಬ್ಲಿಂಗು, ತೊದಲಿಕೆ ನೀವೇನಿರುತ್ತೆ, ಈ ಥರ ವಿಟಿಲಿಗು, ಇಂಥವ್ರಿಗೆ ಯಾವುದೇ ರೀತಿಯಾದ ಗೌರ್ಮೆಂಟ್ ಸಪೋರ್ಟ್ಸ್ ಇಲ್ಲ ಇವಾಗಿನ್ನ. ಇನ್ನೊಂದು, ನಾವು ಮೆಡಿಕಲ್ ಇದಕ್ಕೆ ಹೋಗ್ತಾ ಇದ್ದೀವಿ ಅಂತ ಹೇಳಿದ್ರೆ ವೆರಿ ಎಕ್ಸ್ಪೆನ್ಸಿವ್ ಅಲ್ಲ, ಇನ್ಶೂರೆನ್ಸ್ ಕವರೇಜಸ್ ಇಲ್ಲ ನಮಗೆ. ಬಹುತೇಕವಾದ NGOಗಳು ಈ ಥರ ಸಮಸ್ಯೆಗಳ ಬಗ್ಗೆ ಕೆಲಸನೂ ಮಾಡ್ತಿಲ್ಲ ಅನ್ನೋ ರೀತಿ ಇದ್ದಾರೆ. ಬಟ್ ಇದರಲ್ಲಿ ಒಂದು ಡಿಪ್ರೆಷನ್ ಅನ್ನೋ ಒಂದು ಸಪ್ರೆಸಿವ್ ಡಿಪ್ರೆಷನ್ ಅಂದಿರುತ್ತೆ. ಎವಿಡೆಂಟಾಗಿ ಆಕ್ಸಿಡೆಂಟ್ ಆಯಿತು, ಏನೋ ಬಿಸ್ನೆಸ್ ಲಾಸ್ ಆಯಿತು ಅಂದರೆ ಒಂದು 6 ಮಂತ್ ಅದರಿಂದ ಹೊರಗಡೆ ಬರ್ತೀರಾ. ಈ ಥರ ಸಮಸ್ಯೆಗಳು ನಮ್ಮಲ್ಲೇ ಒಳಗಡೆ ಇರುವಂಥ ಒಂದು ಸಮಸ್ಯೆಗಳು. ಇವತ್ತು ನಿಮ್ಮ ಜೊತೆ ಚೆನ್ನಾಗಿ ಮಾತಾಡ್ತಾ ಇರ್ತೀನಿ, ಹೊರಗಡೆ ಹೋದ ತಕ್ಷಣ ಯಾರೋ ಏನೋ ಅದನ್ನೇನೋ ಗಮನಿಸ್ತಾರೆ, ಯಾವುದೋ ರೀತಿಯ ಮಿಸ್ಟ್ರೀಟ್ ಮಾಡ್ತಾರೆ, ನಮಗೆ ಮತ್ತೆ ಅದು ಸಪ್ರೆಷನ್ ಕ್ರಿಯೇಟ್ ಆಗುತ್ತೆ. ಸೊ ದಿಸ್ ಇಸ್ ಕಾಲ್ಡ್ ರೆಕರಿಂಗ್ ಸಪ್ರೆಷನ್ ಅಂತ. ಇದು ಇದ್ದಿದ್ದೆ ನಿಮಗೆ, ಇದರಿಂದ ಹೊರಗಡೆ ಬರೋಕ್ಕಾಗಲ್ಲ. ಸೊ ಇದೆಲ್ಲ ಮನಸ್ಸಲ್ಲಿ ಇತ್ತು. ಬಟ್ ಸಿನಿಮಾ ಮಾಡಬೇಕು ಅಂತ ಯಾವತ್ತೂ ಮೈಂಡಲ್ಲಿರಲಿಲ್ಲ. ಸಿನಿಮಾ ಮಾಡಬೇಕು ಅಂತ ಡಿಸಿಷನ್ ಬಂದಿದೆ ಬೇರೆ ಕಾರಣ. ಸೊ ಅಂಥ ಜನರಿಗೆ ಒಂದು ಸಿನಿಮಾದ ಮೂಲಕ ಒಂದು ಬೂಸ್ಟರ್ ಡೋಸ್ ಕೊಡುವಂಥ ಪ್ರಯತ್ನ ಅಂತ ಹೇಳ್ಬೋದಾ? ಅದಂತೂ ಇದೆ. ಅದು ನಾನು ಅವಾಗಲೇ ಹೇಳ್ದಂಗೆ, ನೀವು ಅಳ್ತಾ ಅಳ್ತಾ ನಗ್ತೀರಾ, ನಗ್ತಾ ನಗ್ತಾ ಕಣ್ಣಲ್ಲಿ ಸ್ವಲ್ಪ ನೀರು ಇಟ್ಕೊಂಡು ಹೊರಗಡೆ ಬರ್ತೀರಾ. ಬಟ್ ಎರಡೂ ಪಾಸಿಟಿವ್ ನೋಟಲ್ಲಿ, ಭಾವನಾತ್ಮಕವಾಗಿ ಮೂವಿ ಮೂಲಕ ಕನೆಕ್ಟ್ ಆಗ್ತಿದೆ, ಅದರಲ್ಲಿ ಯಾವುದೇ ಡೌಟೇ ಇಟ್ಕೋಬೇಡಿ. ಓಕೆ, ಸೊ ಕಾಜಲ್ ಅವರೇ, ಈಗ ಸಿನಿಮಾಗೆ ನೀವು ಆಯ್ಕೆಯಾದಾಗ ಒಂದು ಡೈಲಾಗ್ ಅಂತೂ ಕೊಟ್ಟೇ ಕೊಡ್ತಾರೆ. ಯಾವ ಡೈಲಾಗ್ಗೆ ಸಿಕ್ಕಾಪಟ್ಟೆ ನೀವು ಸೈಕಲ್ ಹೊಡೆದಿದ್ದು ಅಂತ? ಯಾಕಂದ್ರೆ ಈ ಸ್ಲ್ಯಾಂಗ್ ಅಂತೂ ಕಂಪ್ಲೀಟ್ ಆಗಿ ಡಿಫ್ರೆಂಟ್ ಇರುತ್ತೆ. ನೀವು ಮುಂಬೈ ಹುಡುಗಿ, ಮೊದಲೇ ಕನ್ನಡ ಸ್ಲ್ಯಾಂಗು ಸ್ವಲ್ಪ
ಬಟ್ ಆ್ಯಕ್ಚುಲಿ ನೀವು ತುಂಬ ಚೆನ್ನಾಗಿ ಮಾತಾಡ್ತೀರಾ ಹೇಳೋದಾದರೆ. ಯಾವ್ದು ತುಂಬ ಕಷ್ಟ ಅನಿಸಿದ್ದು ನಿಮಗೆ? ಸೈಕಲ್ ಹೊಡೆದಿಲ್ಲ ಅನ್ಸುತ್ತೆ. ನಾನು ಉತ್ತರ ಕೊಡುವುದಾ? ಮ್ಯಾಮ್ ಇವ್ರನ್ನೆಲ್ಲ ನಂಬಲೇಬೇಡಿ, ಎಲ್ಲರೂ ಒನ್ ಟೇಕ್ ಅಲ್ಲ ಹಾಫ್ ಟೇಕ್ ಆರ್ಟಿಸ್ಟ್ಗಳು. ನನಗೆ ಭಯ, ಈ ಕಡೆ ಇವರು, ಈ ಕಡೆ ರವಿ ಸರ್, ವೀಣಾ ಸುಂದರ್, ಲಕ್ಷ್ಮೀ ಸಿದ್ಯಾ, ಅದ್ರ ಜೊತೆ ನನ್ನ ಮಾವನ ಪತ್ರ ಜಹಾಂಗೀರ್ ಸರ್ ಅವರು. ಇವ್ರಿಗೆ ನೀವು ಡೈಲಾಗ್ ಹೇಳೋದಿಲ್ಲ, ಹಿಂಗೆ ಕೊಟ್ರೆ ರೆಡಿ. ನನಗೆ ಇವ್ರ ನಡುವೆ ನಿಂತ್ಕೊಂಡು ನಾನು ಡೈಲಾಗ್ ಹೇಳ್ಬೇಕಂದ್ರೆ ನನಗೆ, ನಾನು ಆ್ಯಕ್ಟಿಂಗ್ಗಳು ಮಾಡಿದ್ದೀನಿ ಚಿಕ್ಕ ಪುಟ್ಟ ಇರಲ್ಲ, ಬಟ್ ಇವರೆಲ್ಲ ಸಕಲ ಕಲಾ ವಲ್ಲಭಗಳು. ಅಂದರೆ ನಿಮ್ಗೆ ಒಂದ್ಸತಿ ಕೊಟ್ಟರೆ ಆ ಸೀನಲ್ಲಿರೋಂಥ ಆಳ, ಡೆಪ್ತು, ಅದರ ಅರ್ಥ, ಅದರ ವೆಯ್ಟೇಜು, ಅದರ ರೆಸ್ಪೆಕ್ಟ್ ಇಷ್ಟನ್ನು ಅರ್ಥ ಮಾಡ್ಕೊಳ್ಳೋಂಥ ಆರ್ಟಿಸ್ಟ್ಗಳು ನನ್ನ ಸುತ್ತಮುತ್ತ ಇದ್ದರು. ಸೊ ಐ ಆಮ್ ವೆರಿ ಪ್ರೌಡ್, ಐ ಕಾಸ್ಟೆಡ್ ದೆಮ್, ವೆರಿ ಪ್ರೌಡ್. ಅವ್ರು ನನಗೆ ನನ್ನ ಮೋಸ್ಟ್ ಈಸಿಯೆಸ್ಟ್ ಡೈರೆಕ್ಷನ್ ಮಾಡಿರೋದೇ ಈ ಸಿನಿಮಾನಲ್ಲಿ. ನಾನು ಆ್ಯಕ್ಚುಲಿ ಶೂಟ್ ಹೋಗೋದು ಮುಂಚೆನೆ ನಾನು ಎಲ್ಲ ಡೈರೆಕ್ಟರ್ಸ್ಗೂ ಒಂದೇ ರಿಕ್ವೆಸ್ಟ್ ಇರೋದು, ಪ್ಲೀಸ್ ನನಗೆ ಸ್ಕ್ರಿಪ್ಟ್ ಅಡ್ವಾನ್ಸ್ ಫಸ್ಟ್ ಕೊಡಿ ಅಂತ. ಸೊ ಒಂದ್ಸಲ ಸ್ಕ್ರಿಪ್ಟ್ ಸಿಕ್ಕಿದ ಮೇಲೆ ಮೈ ಎಂಟೈರ್ ಟೈಮ್ ಇಸ್ ವಿತ್ ದ ಸ್ಕ್ರಿಪ್ಟ್. ಕನ್ನಡ ಅಂದ್ರೆ ಈಗ ಮಾತಾಡೋದೇನು ಈಸಿಯಾಗಿ ಕಲ್ತ್ಕೊಳ್ಬಹುದು, ಈಗ ಬರ್ದಿರೋದನ್ನ ಓದ್ಕೊಳ್ತಿದ್ರಿ? ಇಲ್ಲ, ಓದಕ್ ಬರಲ್ಲ. ಸೊ ನಾನು ಇಂಗ್ಲೀಷಲ್ಲಿ ಟೈಪ್ ಮಾಡ್ತಿದ್ದೀರಾ? ಸೊ ಅದೇ ಫಸ್ಟ್ ನಾನು ಕೇಳೋದು ಅದೇ, ಬಿಕಾಸ್ ನನ್ನಿಂದ ಬೇರೆ ಆರ್ಟಿಸ್ಟ್ಗೆ ಆಗಲಿ ಸೆಟ್ಟಲ್ಲಿ ಆಗಲಿ ಪ್ರಾಬ್ಲಮ್ ಆಗಬಾರ್ದು. ಅದೇ ನೀವು ಹೇಳ್ದಂಗೆ ನಾನು ಸೈಕಲ್ ಹೊಡಿದ್ರೆ ಅದು ನನ್ನ ಕಾನ್ಫಿಡೆನ್ಸೇ ಡೌನ್ ಆಗ್ತಾ ಹೋಗುತ್ತೆ. ಯಾವ ಡೈಲಾಗ್ ನಿಮ್ಗೆ ತುಂಬಾ ಇಷ್ಟ ಆಯ್ತು? ನನಗೆ ಕ್ಲೈಮ್ಯಾಕ್ಸ್ ಅಲ್ಲಿ ಒಂದು ಮೋನೋಲಾಗ್ ತರ ಬರುತ್ತೆ. ಸಾಂಗ್ ಕೂಡ ಇದೆ ಎದೆ ಒಳಗೆ ಸಾಂಗ್ ಈಗಾಗಲೇ ಸಿಕ್ಕಾಪಟ್ಟೆ ಫೇಮಸ್ ಆಗ್ತಾ ಇದೆ. ಅಯ್ಯೋ, ಹಾಡ್ಬೋದಲ್ಲ? ಒಂದ್ ಲೈನ್ ಆಡ್ಬೋದು ನಾನು, ಆಮೇಲೆ ಸರ್ ಕಂಟಿನ್ಯೂ ಮಾಡ್ತಾರೆ. ಸೊ ದ ಲೈನ್ ಗೋಸ್ ಲೈಕ್, ಚುಕ್ಕಿಗೆ ಹಕ್ಕಿಯೂ ಹೂ ಅಂತೈತೆ. ನಾವು ಯು ಕ್ಯಾನ್ ಕಂಟಿನ್ಯೂ. ವಾಯ್ಸ್ ಚೆನ್ನಾಗಿದೆ, ನೀವು ಹಾಡಿ. ನಾವು ಹಾಡಾಡಕ್ ಹೋದ್ರೆ ವಿಲ್ ಸಿಂಗ್ ಫ್ರಮ್ ಬಿಗಿನಿಂಗ್. ಆಗೋಯ್ತು 30 ನಮ್ದು ಇಂಟ್ರೊಡಕ್ಷನ್ಸ್ ಇಂದು. ಓಕೆ, 5 6 7 ಆಗೆ ಹೋಯ್ತು 30, ಆಸೆ ಬಿಟ್ಟೆ ಬೇಸತ್ತು, ಆಕೆ ಬಂದು ಇವತ್ತು ಏನಿ ವಿಸ್ಮಯ, ಅಂದ ಬಾಯಿ ಸುಮ್ನಾಯ್ತು, ಅಂದಗಾತಿ ಸಿಕ್ಕಾಯ್ತು, ಆದ್ರೂ ಹಿಂಗೆ ಹೆಂಗಾಯ್ತು ಅನ್ನೋ ಸಂಶಯ, ಕನಸೊಂದು ಕಣ್ಣು ದಾಟೈತೆ ಓರಂಗಮವ, ವಿಲವಿಲವು ನನ್ನ ಈ ಜೀವ, ನಂಬದ ನುಂಗದ ಮಾತು ಒಂದೈತೆ, ಚುಕ್ಕಿಗೆ ಹಕ್ಕಿಯೂ ಒಂದೈತೆ. ತುಂಬಾ ಚೆನ್ನಾಗಿದೆ, ನಿಮ್ಮ ವಾಯ್ಸ್ ಅಂತೂ ತುಂಬಾ ಚೆನ್ನಾಗಿದೆ. ಕನ್ನಡ ಸ್ಪಷ್ಟತೆ ಮತ್ತೆ ಈಗಿನ ಕಾಲಕ್ಕೆ ಟ್ರೆಂಡ್ ತಕ್ಕನಂಗೆ ಹಾಡಿದೆ. ಈಗಾಗಲೇ ಟ್ರೆಂಡಲ್ಲಿ ಕೂಡ ಇದೆ, ನಾನು ಕೇಳಿದೆ ಆಗಲೇ ಸಾಂಗ್ನ. ರವಿ ಭಟ್ ಅವ್ರನ್ನ ಕೇಳೋಣ. ಈ ಝೋನಲ್ಲಿ ನೋಡೋದಾದ್ರೆ ಅಂದರೆ ಈ ರೀತಿ ಸಿನಿಮಾಗಳು ಅಂದರೆ ಕಲಾತ್ಮಕ ಮೂವಿಗಳ ಥರನೇ ಇದು ಕೂಡ ಸೇರುತ್ತೆ. ಒಂದು ಸಾಮಾಜಿಕ ಕಳಕಳಿಯನ್ನು ಇಟ್ಕೊಂಡು ಮೂವಿ ಮಾಡ್ತಾರೆ ಅಂದ ತಕ್ಷಣ ನಿಮ್ಮ ಒಂದು ಆಶಯ ಏನಾಗಿತ್ತು ಈ ಮೂವಿಗೆ ನೀವು ಸೆಲೆಕ್ಟ್ ಆದಾಗ? ಏನು ಅನ್ನಿಸ್ತು ನಿಮಗೆ ಮನಸ್ಸಲ್ಲಿ? ನನಗೆ ಮುಖ್ಯವಾಗಿ ಖುಷಿಯಾಗಿದ್ದು ಅವರು ಹೇಳಿದ ಕಥೆಯ ಲೈನು, ಇದನ್ನು ಯಾಕೆ ಮಾಡ್ತಾ ಇದ್ದೀವಿ, ಹೇಗೆ ಮಾಡ್ತಾ ಇದ್ದೀವಿ ಅನ್ನೋದ್ರ ಮೇಲೇ ನನಗೆ ತುಂಬ ಇಷ್ಟ ಆಗಿದ್ದು. ಯಾಕಂದರೆ ಒಂದು ಸಾಕ್ಷ್ಯಚಿತ್ರ ಮಾಡಿಬಿಡ್ಬೋದು, ಡಾಕ್ಯುಮೆಂಟ್ರಿ ಥರ ಮಾಡಿಬಿಡ್ಬೋದು. ಅದನ್ನು ನಗುವಿನ ಮೂಲಕ ಸಿನಿಮಾ ಮಾಡಿ ಅದಕ್ಕೊಂದು ಕಥೆ ಬರೆದು ಹೇಳೋದಿದೆಯಲ್ಲ, ಅದು ಬಹಳ ದೊಡ್ಡ ಚಾಲೆಂಜಿಂಗ್ ಕೆಲಸ ಅಂತ ಅನ್ನಿಸ್ತು. ಆದ ಕಾರಣ ತುಂಬ ಇಷ್ಟ ಆಗಿದೆ ಸಬ್ಜೆಕ್ಟ್ ನನಗೆ. ಆಮೇಲೆ ಶೂಟಿಂಗ್ ಮಾಡ್ತಾ ಇದ್ದಾಗ ಇವಾಗ ಇವ್ರು ಹೇಳಿದ್ರಲ್ಲ, ಇವರೆಲ್ಲ ಅರ್ಧ ಟೇಕ್ ಆರ್ಟಿಸ್ಟು ಹಾಗೆ ಹೀಗೆ ಅಂತ, ಆ ಪ್ರೆಷರ್ ನಮ್ಮ ಮೇಲೂ ಇರುತ್ತೆ. ಯಾಕಂದ್ರೆ ನಮ್ಮ ಜೊತೆ ಇರೋರೆಲ್ಲ ಅರ್ಧ ಟೇಕ್ ಆರ್ಟಿಸ್ಟ್ಗಳು ಅನ್ನೋವಾಗ ನಾವು ಸೈಕಲ್ ಹೊಡಿಬಾರ್ದು ಅನ್ನೋವಂಥ ಪ್ರೆಷರ್ ನಮ್ಮ ಮೇಲೆ ಇರುತ್ತೆ. ಅದು ಒಂದು. ಆಮೇಲೆ ಈ ಜಹಾಂಗೀರ್ ಥರದವರು ಒಟ್ಟಿಗೆ ಇದ್ದರೆ ಅವರು ಶಾರ್ಟಲ್ಲಿ ಏನೋ ಒಂದು ಇಂಪ್ರೂವೈಸ್ ಮಾಡಿ ಮಾಡುವಂಥವ್ರು. ಅವರಂಥವ್ರ ಜೊತೆ ಕೆಲಸ ಮಾಡೋದೇ ಒಂದು ಅದ್ಭುತವಾದ ಅನುಭವ. ಅದನ್ನು ಅವರು ನಮ್ಮ ನಿರೀಕ್ಷೆಯನ್ನು ಹುಸಿಗೊಳಿಸಲಿಲ್ಲ. ಅವ್ರ ಜೊತೆ ಇರುವಾಗ ಕ್ಯಾಮ್ರಾ ರೋಲ್ ಆಗ್ತಾ ಇರುವಾಗ ನಗದೇ ಇರುವಂಥದ್ದು ಚಾಲೆಂಜ್. ಯಾವ ಸೀನ್ ನೀವು ತುಂಬ ಎಂಜಾಯ್ ಮಾಡಿದ್ದು ಅದನ್ನು ಹೇಳ್ಬೋದಾ? ಅವ್ರ ಜೊತೆ ಮಾಡಿದ್ದು, ನಮ್ಮ ಹುಡುಗಿನ ನೋಡಕ್ಕೆ ಬರ್ತಾರೆ. ನೋಡಕ್ಕೆ ಬರುವಾಗ ಏನೋ ಕೆಲವು ವಿಷಯಗಳು ನಡೀತವೆ. ಅದಾದ ಮೇಲೆ ಅವರದ್ದೊಂದು ಆ್ಯಕ್ಷನ್ ಇದೆ, ಅದು ಅವ್ರಿಗೆ ಯಾರಿಗೂ ಹೇಳಿರಲಿಲ್ಲ. ನಾನು ಈ ಥರ ನಾರ್ಮಲಿ ನಾವು ಮಾನಿಟರ್ ಮಾಡ್ತೀವಿ, ರಿಹರ್ಸಲ್ ಮಾಡ್ತೀವಿ, ಎಲ್ಲರಿಗೂ ಮಾತು ಬರುತ್ತೆ, ಅದನ್ನು ಹೀಗೆ ಮಾಡಿದ್ರೆ ಚೆನ್ನಾಗಿರುತ್ತೆ, ಅದೆಲ್ಲ ಮಾಡ್ತೀವಿ. ಯಾರಿಗೂ ಏನೂ ಹೇಳದೆ ಅವರೊಂದು ಲಾಸ್ಟಲ್ಲಿ ಆ್ಯಕ್ಷನ್ ಮಾಡಿದ್ರು. ಅದು ಆ ಸಮಯದಲ್ಲಿ ಕ್ಯಾಮ್ರಾ ರೋಲ್ ಆಗ್ತಾ ಇರುವಾಗ ನಗದೇ ಇರುವಂಥದ್ದು ಚಾಲೆಂಜ್. ಅದು ಕೆಲವು ಕಲಾವಿದರಿಗೆ ಮಾತ್ರ ಸಿದ್ಧಿಸುವಂಥದ್ದು. ಅವರು ರೋಲ್ ಆಗ್ತಾ ಇರುವಾಗ ನಾವು
ನಗಬಾರ್ದು ಅಂತ. ಓಕೆ ಬಿಕಾಸ್ ಅವ್ರ ಕ್ಯಾರೆಕ್ಟರ್ ಆ ಸಿಚುವೇಶನ್ ಅಲ್ಲಿ ಸೀರಿಯಸ್ ಇರ್ತಾರೆ, ಸೊ ಹಿ ಕಾಂಟ್ ನಗ್ಲೇಬಾರ್ದು. ಓಕೆ ನನ್ನ ಮಗಳ ಬಗ್ಗೆ ಏನೋ ಮಾತಾಡುವಾಗ ಏನೋ ಹೇಳುವಾಗ ಅವ್ರು ಏನೋ ಒಂದು ಆ್ಯಕ್ಷನ್ ಮಾಡ್ತಾರೆ ಅಂದರೆ ನನಗೆ ಅದು ಅಫೆಂಡ್ ಆಗಬೇಕು ಅಲ್ವಾ. ಆ ಥರ ನಾನು ಸೀರಿಯಸ್ ಆಗಿ ಅವ್ರನ್ನ ಹೀಗೆ ನೋಡ್ತಾ ಇರಬೇಕು. ಭಾರಿ ಕಷ್ಟ ಇತ್ತು ಅದು. ಓಕೆ ಅಂದರೆ ಈ ಜನರನ್ನ ಅಳಿಸೋದು ತುಂಬ ಈಸಿ ಅನಿಸುತ್ತೆ, ಬಟ್ ನಗ್ಸೋದಿದೆಯಲ್ಲ ಅದು ತುಂಬಾ ಕಷ್ಟ. ಯಾಕಂದರೆ ಒಂದೇ ಜೋಕ್ ಈಗ ಸಾಮಾನ್ಯವಾಗಿ ನೋಡೋದಾದ್ರೆ ಏನೋ ಒಂದು ಕಷ್ಟದ ದಿನಗಳನ್ನ ನೆನ್ಕೊಳ್ಬೇಕಾದ್ರೆ 100 ಸರಿ ಹೇಳ್ತಾರೆ. ಅದೇ ಒಂದು ಜೋಕ್ ಆಯಿತು ಅಂದರೆ ಆ ಕ್ಷಣಕ್ಕೆ ನಗ್ಬಿಟ್ಟು ಸುಮ್ಮನೆ ಆಗ್ಬಿಡ್ತಾರೆ ಹೊತ್ತು ಮತ್ತೆ ಮತ್ತೆ ನೆನೆಸ್ಕೊಂಡು ಖುಷಿಯಾಗಿರೋಣ ಅಂತ ಜನ ಇಷ್ಟನೇ ಪಡೋದಿಲ್ಲ. ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ಮಹೇಶ್ ಅವರಿಗೆ, ಯಾಕಂದರೆ ಇದೊಂದು ಚಾಲೆಂಜಿಂಗ್, ಈ ಕಾನ್ಸೆಪ್ಟ್ನ ಜನರ ಮನಸ್ಸಿಗೆ ತಲುಪಿಸುವಂಥದ್ದಾಗಿರ್ಬೋದು, ಜೊತೆಗೆ ಸಮಾಜಕ್ಕೆ ಒಂದು ಸಂದೇಶ ಕೊಡುವಂಥದ್ದಾಗಿರ್ಬೋದು, ಇದನ್ನು ಹಾಸ್ಯದ ಮೂಲಕ ತೊಗೊಂಡೋಗೋದಿರುತ್ತಲ್ಲ ಅದು ತುಂಬಾ ಟಫ್ ಅಂತ ಅನಿಸುತ್ತೆ. ಇದನ್ನು ಯಾವ ರೀತಿ ಪ್ಲ್ಯಾನ್ ಮಾಡಿದ್ರಿ, ಯಾರು ಇನ್ಸ್ಪಿರೇಷನ್ ಅಂತ? ಇದು ವೆರಿ ಇಂಪಾರ್ಟೆಂಟ್ ಕ್ವಶನ್ ನನಗಿದು, ವೆರಿ ಸೆನ್ಸಿಟಿವ್ ಕ್ವಶನ್ ಕೂಡ. ಇದು ಫಸ್ಟ್ ಆಫ್ ಆಲ್ ಈ ಸಿನಿಮಾ ನನ್ನ ಒಂದು ಲೈಬ್ರರಿನಲ್ಲಿ ಲಿಸ್ಟಲ್ಲೇ ಇರಲಿಲ್ಲ. ಇದಕ್ಕೆ ಇವತ್ತು ಭಾಳ ಹೆಮ್ಮೆಯಿಂದ ಹೇಳ್ಕೋಬೇಕಂದ್ರೆ ಕೇವಲ ಪುನೀತ್ ರಾಜ್ಕುಮಾರ್ ಸರೇ ಇದಕ್ಕೆ ಫಸ್ಟ್ ಕಾರಣ. ಮರೆಯಲಾಗದ ಮಾಣಿಕ್ಯ. ಅವ್ರಿಗೆ ಬೇರೆ ಏನೋ ಪ್ರಾಜೆಕ್ಟ್ ಅವ್ರ ಜೊತೆ ಒಂದು ಡಿಸ್ಕಷನ್ ಇತ್ತು. ಜೇಮ್ಸ್ ಸೆಟ್ಟಿಗೆ ನಾನು ಹೋಗಿದ್ದೆ, ಮಾತಾಡಿದ್ವಿ. ಸುಮಾರು ಒಂದು 2 ಗಂಟೆ ಮಾತಾಡ್ತಾನೆ ಇದ್ದರು. ಅವ್ರಿಗಿದ್ದಂಥ ವಿಷನ್ ಕನ್ನಡ ಇಂಡಸ್ಟ್ರಿ ಬಗ್ಗೆ, ಅವ್ರಿಗಿದ್ದಂಥ ಆಸೆ ಕನ್ನಡ ಭಾಷೆ ಬಗ್ಗೆ ಒಂದು 15 ವರ್ಷ ಮುಂಚೆ ಯೋಚನೆ ಮಾಡಿಬಿಟ್ಟಿದ್ರು. ಸೊ ಅವರು ಮಾತಾಡ್ತಾ ಇದೇ ಥರ ಮಾತಾಡ್ಬೇಕಾದ್ರೆ ಕೇಳಿದ್ರು ಇದು ಅಂದರೆ ಏನು ಅಂತ. ಅವಾಗ ಸ್ವಲ್ಪ ಬಾಡಿ ಎಲ್ಲ ಟ್ರಾನ್ಸ್ಫಾರ್ಮ್ ಮಾಡ್ಕೊಂಡಿದ್ದೆ, ಒಂದು ಕ್ಯಾಂಪೇನ್ ಮಾಡ್ತಾ ಇದ್ದೆ ನಾನು, ಸ್ಕಾರ್ಮ್ಯಾನ್ ಅಂತ. ಆ್ಯಂಡ್ ಹೀ ಗಾಟ್ ಇನ್ಸ್ಪೈರ್ಡ್. ಅವರು ಅಷ್ಟು ಪವರ್ ಸ್ಟಾರ್ ಅವ್ರು ಬಂದ್ಬಿಟ್ಟು ನನ್ನ ಹತ್ರ ಇನ್ಪುಟ್ಸ್ ಕೇಳ್ತಾ ಇದ್ದಾರೆ, 8 ಪ್ಯಾಕ್ಸ್ ಹೆಂಗೆ ಮಾಡಿದ್ರಿ ಅಂತ. ನನಗೆ ಅವತ್ತು ಸೊ ಎಂಬಾರೆಸ್ಟ್, ಅವ್ರಿಗೆ ನಾನು ಹೆಂಗೆ ಹೇಳಲಿ ಅಂತ ಹೇಳ್ಬಿಟ್ಟು. ಆ್ಯಂಡ್ ಮಾತಾಡ್ತಾ ಅವ್ರು ಸ್ಪಾರ್ಕ್ ಮಾಡಿದ್ದು ಈ ಕಥೆಯ ಬಗ್ಗೆ ಒಂದು ಸಿನಿಮಾ ಆಗಬೇಕು ಅಂತ. ಮಾಡೋಣ ಬಿಡಿ ಸರ್. ನಾನು ಸಾಮಾಜಿಕ ಕಳಕಳಿ ನೋಡಿ ಅವ್ರದ್ದು ಫೋರ್ಕಾಸ್ಟಿಂಗ್ ಬೇರೆ ಸ್ಕೇಲಲ್ಲಿ. ನಾನು ಪ್ರಿಪೇರ್ ಆಗಿರೋದು ಬೇರೆ ಫಿಲ್ಮ್ ವಿಚ್ ಐ ವಾಂಟೆಡ್ ಟು ಡೈರೆಕ್ಟ್ ಟು ಹಿಮ್, ಅದನ್ನು ಪಿಚ್ ಮಾಡಬೇಕಾಯ್ತು ಅವ್ರಿಗೆ. ಸೊ ಈ ಥರ ಮಾತಾಡ್ತಾ ಇರ್ಬೇಕಾದ್ರೆ ಇದ್ರ ಬಗ್ಗೆ ಮಾಡಬೇಕು ಅಂತ ಓಕೆ ಅಂತ ಹೇಳಿದ್ದೆ ನಾನು. ಅವ್ರು ಇಲ್ಲ, ಐ ವಿಲ್ ಬ್ಯಾಕ್ ಯು ಅಪ್, ನೀವು ಇಮಿಡಿಯೇಟಾಗಿ ಮಾಡಿ ಅಂತ ಹೇಳಿದ್ರು. ನಾನು ಅಂದೇ ಇಲ್ಲ ಸರ್, ನಿಮ್ಮ ಸಿನಿಮಾ ಮಾಡೋಕ್ಕೆ ನಮಗೊಂದು 2 ವರ್ಷ ಬೇಕಾಗುತ್ತೆ, ಸದ್ಯಕ್ಕೆ ನಾನು ಐ ಕಾಂಟ್ ಕಾನ್ಸಂಟ್ರೇಟ್ ಅಂದಾಗ ಹೀ ಇನ್ಸಿಸ್ಟೆಡ್. ಎರಡನೇದು ತುಂಬ ಇಂಪಾರ್ಟೆಂಟ್ ಆಗಿ ಅವ್ರು ಹೇಳಿದ್ದು, ಇದನ್ನು ಅಳಿಸೋದು ಎಂದರೆ ಯಾವುದೇ ರೀತಿಯಾದ ಒಂದು ಫಿಲಾಸಫಿ ಹೇಳ್ಕೊಂಡು ಭಾಷಣ ಹೇಳ್ಕೊಂಡು ಸಿನಿಮಾ ಮಾಡಬೇಡಿ. ಇದನ್ನು ರಾಮ್ ಕಾಮ್ ಸ್ಟೈಲಲ್ಲಿ ಫ್ಯಾಮಿಲಿ ಆಡಿಯನ್ಸು, ಒಂದು ಕಪಲ್ಸ್ ಇಷ್ಟಪಡಬೇಕು, ತಂದೆ ತಾಯಿ ಇಷ್ಟಪಡಬೇಕು, ಆ ಥರ ಮಾಡಿ. ಆ್ಯಂಡ್ 2-3 ಕಡೆ ಹೇಳಿದ್ದೀನಿ, ಅವ್ರು ತಮಾಷೆ ಮಾಡಿದ್ದು, ನೀವು ಉಪೇಂದ್ರ ಆಗಕ್ಕೆ ಹೋಗ್ಬೇಡಿ ಫಿಲಿಮಲ್ಲಿ ಅಂತ. ಬಿಕಾಸ್ ಉಪೇಂದ್ರ ಇಸ್ ಒನ್ ಆ್ಯಂಡ್ ಓನ್ಲಿ. ಅವ್ರು ಯಾವ ರೀತಿ ಸ್ಟ್ರೈಟ್ ಹಿಟ್ ಫಿಲಾಸಫಿ ಹೇಳ್ತಾರೆ ಅದು ಅವ್ರಿಗೆ ಸೂಟು, ನೀವು ಅದು ಮಾಡೋಕ್ಕೆ ಹೋಗ್ಬೇಡಿ. 3ನೇದು ಭಾಳ ಇಂಪಾರ್ಟೆಂಟ್. ನಾನು ಇದನ್ನು ಆ್ಯಕ್ಟ್ ಮಾಡಬೇಕು ಅಂತ ದೂರಕ್ಕೂ ನನಗೆ ಗಮನದಲ್ಲೇ ಇರಲಿಲ್ಲ. ಫಸ್ಟ್ ಆಫ್ ಆಲ್ ಇದಕ್ಕೆ ಪ್ರಿಪೇರೇ ಆಗಿರಲಿಲ್ಲ. ಆವಾಗ ಅವ್ರು ಹೇಳಿದ್ದು, ನೋಡಿ ಯಾವುದೋ ಒಂದು ವ್ಯಕ್ತಿ ಮೇಕಪ್ ಹಾಕೊಂಡು ಮಾಡಿದಾಗ ಸರ್ ಅವಾಗಲೇ ಹೇಳ್ದಂಗೆ ಅದು ಕನೆಕ್ಟ್ ಆಗಲ್ಲ ಆಡಿಯನ್ಸ್ಗೆ, ಆಯಿತಾ. ಸೊ ಅದರಿಂದ ನೀವೇನು ಕಾಲರ್ ಎತ್ತು 20 ಜನ ಕೊಡಿ ಮಾಸ್ ಹೀರೋ ಥರ ನೀವೇನು ಮಾಡ್ತಿಲ್ಲ, ಯು ಆರ್ ಡೂಯಿಂಗ್ ಎ ಬ್ಯೂಟಿಫುಲ್ ಸ್ಟೋರಿ, ಅದರಿಂದ ನೀವೇ ಆ್ಯಕ್ಟ್ ಮಾಡಬೇಕು ಅಂತ ಅವ್ರು ಇನ್ಸಿಸ್ಟ್ ಮಾಡಿ ಇನ್ಸ್ಪೈರ್ ಮಾಡಿದ್ದಕ್ಕೆ ಇವತ್ತು ನಾವಿಲ್ಲಿ ಕೂತಿದ್ದೀವಿ. ಇದು ಸ್ಟಾರ್ಟ್ ಆಗಿದ್ದ ಕಾರಣ ಅದು ನಮಗೆ ಇವಾಗ. ಸೊ ಇವಾಗ ನಮಗೆ ಪ್ರೆಸೆಂಟಿಂಗ್ಗೆ ಶ್ರೀ ಮುರಳಿ ಅವರು ಬಂದಿದ್ದಾರೆ. ಸೊ ಮೈ ಫಿಲ್ಮ್ ಇಸ್ ಪ್ರೆಸೆಂಟೆಡ್ ಬೈ ಶ್ರೀ ಮುರಳಿ ಸರ್ ಇವಾಗ. ಸೊ ಈ ಥರ ಒಂದು ಒಳ್ಳೆ ಕತೆ ಇಟ್ಕೊಂಡು ಒಂದು ಒಳ್ಳೆ ಇಂಟೆನ್ಷನ್ ಇಟ್ಕೊಂಡು ಮಾಡಿದಾಗ ಶಕ್ತಿಗಳು ಆಡಾಗ್ತಾ ಹೋಗುತ್ತೆ ಅನ್ನೋದಕ್ಕೆ ಇವೆರಡು ಕಾರಣಗಳು. ಪಾಸಿಟಿವಿಟಿ. ನೀವು ಆವಾಗಲೇ ನನ್ನ ಹತ್ರ ಕೇಳಿದ ಪ್ರಶ್ನೆಗೆ ಇನ್ನೊಂದು ಚೂರು ಸೇರಿಸ್ತೀನಿ. ನನ್ನ ಕ್ಯಾರೆಕ್ಟರ್ ಬಗ್ಗೆ ಅವರು ಹೇಳಿದಾಗ ನನಗೆ ಇನ್ನೊಂದು ಭಾಳ ಅಪೀಲ್ ಆಗಿದ್ದೇನು ಅಂತಂದರೆ, ನನ್ನನ್ನು ತುಂಬ ಜನ ಇವತ್ತಿನವರೆಗೆ ಗುರುತಿಸ್ತಾ ಇರೋದು, ತುಂಬ ಜನ ಗುರುತಿಸೋದು ಮಿಸ್ಟರ್ ಆ್ಯಂಡ್ ಮಿಸೆಸ್ ರಾಮಾಚಾರಿ ಚಿತ್ರದಲ್ಲಿ ರಾಧಿಕಾ ಪಂಡಿತ್ ಅವರು ತಂದೆ ಕ್ಯಾರೆಕ್ಟರ್ ಮಾಡಿದ್ರಿ. ಆ ಕ್ಯಾರೆಕ್ಟರ್ ಆಗಿತ್ತು. ನಿರ್ದೇಶಕರು ಆ ಕ್ಯಾರೆಕ್ಟರ್ನ ಆ ಥರ ಬರೆದಿದ್ರು, ಅಲ್ಲಿ ನನ್ನನ್ನು ಕೂಡಿಸಿದ್ದು ನನ್ನ ಪುಣ್ಯ. ಹಾಗಾಗಿ ಆ ಕ್ಯಾರೆಕ್ಟರ್ ತುಂಬ ಅಪೀಲ್ ಆಯಿತು. ಅದರ ನಂತರ ಮಗಳ ಒಟ್ಟಿಗೆ ಒಂದು ತುಂಬ ಒಳ್ಳೆಯ ಸಂಬಂಧವನ್ನು ತೋರಿಸುವಂತಹ ಕ್ಯಾರೆಕ್ಟರ್ ಇದು ಅಂತ ಅನ್ನಿಸ್ತು ನನಗೆ ಆ ಸಿನಿಮಾದ ನಂತರ. ತಂದೆ ಹಾಗೂ ಮಗಳ ಬಾಂಡಿಂಗ್ ಬಗ್ಗೆ. ಹೌದು, ತಂದೆ ಹಾಗೂ ಮಗಳ ಬಾಂಡಿಂಗ್, ಮತ್ತು ಆ ಮಗಳ ಸೀಕ್ರೆಟನ್ನು ತಿಳ್ಕೊಂಡಿದ್ರು ಕೂಡ ಅದನ್ನು ಕೊನೆಯವರೆಗೂ ಬಾಯಿ ಬಿಡದೇ ಇರುವಂಥ ಅಪ್ಪ, ಆ ಥರದ ಕ್ಯಾರೆಕ್ಟರು ಭಾಳ ಇಷ್ಟ ಆಯಿತು. ಅದ್ರ ಬಗ್ಗೆ ಫುಲ್ ಹೇಳಲೇಬೇಡಿ, ಜನರು ಸಿನಿಮಾ ಥಿಯೇಟರ್ಗೆ ಹೋಗಿ ನೋಡಲಿ. ಯಾಕಂದರೆ ಆಗಲೇ ಸಿನಿಮಾ ನೋಡಿದವರು ನಿಮ್ಮ ಬಗ್ಗೆ ಒಂದು ಕಲ್ಪನೆ ಇದ್ದೇ ಇರುತ್ತೆ. ಸೊ ಇದ್ರಲ್ಲಿ ಏನಿರ್ಬೋದು ಅನ್ನೋ ಒಂದು ಕ್ಯೂರಿಯಾಸಿಟಿ ಅವ್ರಿಗೂ ಕೂಡ ಇರಲಿ. ಸೊ ಕಾಜಲ್ ಅವ್ರನ್ನ ಕೇಳೋಣ. ಈಗ ನೀವು ಈ ಹಿಂದೆ ಸಿನಿಮಾಗಳಲ್ಲಿ ನೋಡಿದ್ರೆ ಫುಲ್ ಕಂಪ್ಲೀಟಾಗಿ ಫ್ಯಾಂಟಸಿ ಆಗಿ ಕಾಣಿಸ್ಕೊಳ್ತಾ ಇದ್ರಿ,
ಕಲರ್ಫುಲ್ ಡ್ರೆಸ್ಸಲ್ಲಿ. ಬಟ್ ಈ ಸಿನಿಮಾದಲ್ಲಿ ನಾನು ನೋಡಿದಂತೆ ಟೀಸರಲ್ಲಿ ಆಗಿರ್ಬೋದು, ಟ್ರೇಲರ್ ಆಗಿರ್ಬೋದು, ಎಲ್ಲದರಲ್ಲೂ ಸೀರೆ, ಹಳ್ಳಿ ಹುಡುಗಿಯಾಗಿ ಒಂಥರ ಟ್ರೆಡಿಷ್ನಲ್ ಆಗಿ ಕಾಣಿಸ್ಕೊಳ್ತಾ ಇದ್ದೀರಾ. ಹೇಗೆ ಆ ಮೇಕ್ ಓವರ್ ಕಷ್ಟ ಆಯ್ತಾ ಅಥವಾ ಇಷ್ಟ ಆಯ್ತಾ? ಏನು ಕಷ್ಟ ಆಗಿಲ್ಲ. ಆ್ಯಕ್ಚುಲಿ ಆ್ಯಸ್ ಎನ್ ಆರ್ಟಿಸ್ಟ್ ಐ ಥಿಂಕ್ ಇದೇ ನಮಗೆ ಒಂದು ಹೈ ಕೊಡುತ್ತೆ ಟು ಪ್ಲೇ ಡಿಫ್ರೆಂಟ್ ಕ್ಯಾರೆಕ್ಟರ್ಸ್. ಬೇರೆ 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 ಸೊಸೈಟಿಯಲ್ಲಿ ಬೇರೆ ಕ್ಯಾರೆಕ್ಟರ್ಸ್ ಹೇಗಿರ್ತಾರೆ. ಆ್ಯಂಡ್ ನಮ್ಮ ಸಿನಿಮಾ ಟೈಟಲೇ ಅದು ಬಿಳಿ ಚುಕ್ಕಿ ಹಳ್ಳಿ ಹಕ್ಕಿ. ಸೊ ನಾನು ಹಳ್ಳಿ ಹಕ್ಕಿ ಮಾಡೋದ್ರಲ್ಲಿ ಆ್ಯಂಡ್ ಮೈಸೂರು ಆಲ್ರೆಡಿ ಅವ್ರಿಗೆ ಕ್ಯಾರೆಕ್ಟರ್ ಹೇಗೆ ಕಾಣ್ತಾರೆ, ಹೇಗೆ ಬಿಹೇವ್ ಮಾಡ್ತಾರೆ, ಆಲ್ರೆಡಿ ಅವ್ರಿಗೆ ಔಟ್ಲೈನ್ ಇತ್ತು. ಸೊ ನನಗೆ ಏನೋ ನನ್ನ ಎಫರ್ಟ್ ಅಷ್ಟು ಇರಲಿಲ್ಲ. ಐ ಜಸ್ಟ್ ಹ್ಯಾಡ್ ಟು ವೇರ್ ದ ಕಾಸ್ಟ್ಯೂಮ್ ಆ್ಯಂಡ್ ಬಿ ರೆಡಿ. ಆ್ಯಂಡ್ ಆಬ್ವಿಯಸ್ಲಿ ಸ್ವಲ್ಪ ಮೆಚೋರ್ಡ್ ಕ್ಯಾರೆಕ್ಟರ್. ಸೊ ಆ ಥರ ನೋಡುವಾಗ I look like this if I wear sari maybe 5-6 years down the line. So but it's interesting because I think more than outer look, ಕವಿತಾದು ಇನ್ನರ್ ಟರ್ಮಾಲ್ ತುಂಬ ಇದೆ. ಅವ್ರ ಒಳಗಡೆಯಿಂದ ಅವ್ರು ತುಂಬ ಎಲ್ಲ ವಾಟ್ ಎವರ್ ಎಕ್ಸ್ಪೀರಿಯನ್ಸ್ ಅವ್ರದ್ದು ಆಗಿದೆ. ಸೊ ಅದನ್ನ ಅರ್ಥ ಮಾಡ್ಕೊಳ್ಳೋದು, ಅದನ್ನ ಅನುಭವಿಸೋದು, ಅದನ್ನ ಎಕ್ಸ್ಪ್ರೆಸ್ ಮಾಡೋದು, ಅದು ನನಗೆ ತುಂಬ ಇಂಟ್ರೆಸ್ಟಿಂಗ್ ಅಂತ ಅನಿಸ್ತು. ಆ್ಯಂಡ್ ನಾನು ಕೂಡ ತುಂಬ ಇಮೋಷ್ನಲ್ ಪರ್ಸನ್. ಸೊ ನನಗೆ ಇಮೋಷನ್ಸ್ ಎಲ್ಲ ಕನೆಕ್ಟ್ ಆಗುತ್ತೆ ಅಲ್ವಾ, ದ್ಯಾಟ್ ಗಿವ್ಸ್ ಮೀ ಮೇಜರ್ ಹೈ. ಸೊ ಯಾಕೆ ಕವಿತಾ ಈ ಥರ ಬ್ಯಾಕ್ಗ್ರೌಂಡ್ ಏನಿದೆ, ಏನಾಗಿದೆ ಅವ್ರ ಜೊತೆ, ಅದೆಲ್ಲ ಅರ್ಥ ಮಾಡ್ಕೊಳ್ಳೋಕ್ಕೆ ನನಗೆ ಒಂದು ಡೈಲಾಗ್ ಹೊಡಿಬೋದಾ ನಿಮಗೆ ಇಷ್ಟವಾಗಿರುವಂತಹ ಸೀನ್ದು ಕನ್ನಡದಲ್ಲಿ? ನೋ, ಬಟ್ ವಾಟ್ ಎವರ್ ಐ ಆಮ್ ಎಕ್ಸ್ಪ್ರೆಸಿಂಗ್ ಇಸ್ ನಿಮ್ಗೆ ಯಾವುದು ತುಂಬ ಮನಸ್ಸಿಂದ? ಆ್ಯಕ್ಚುಲಿ ಏನಂದರೆ ಕವಿತಾ ಜಾಸ್ತಿ ಮಾತಾಡಲ್ಲ ಸಿನಿಮಾದಲ್ಲಿ. ಅವ್ರು ತುಂಬ ಇಂಟ್ರೋವರ್ಟ್. ಅವರು ಏನೂ ಎಕ್ಸ್ಪ್ರೆಸ್ ಮಾಡಲ್ಲ. ಯಾವಾಗ ಅವ್ರು ಎಕ್ಸ್ಪ್ರೆಸ್ ಮಾಡ್ತಾರೆ ಆವಾಗ ಇನ್ಫಾರ್ಮೇಷನ್ ಹೋಗ್ಬಿಡುತ್ತೆ. ಸೊ ಅನ್ಫಾರ್ಚುನೇಟ್ಲಿ ನನ್ನ ಡೈಲಾಗ್ ನಾನೊಂದು ಬ್ಯಾಕಿಂಗ್ ಆನ್ಸರ್ ಕೊಡ್ಬೋದಾ? ಏನಾಗುತ್ತೆ ಸರ್ ಅವಾಗಲೇ ಹೇಳ್ದಂಗೆ, ಇವ್ರು ಇವಾಗ ಹೇಳ್ದಂಗೆ ಎಷ್ಟೊಂದು ಸಿನಿಮಾಗಳಲ್ಲಿ ಮಗಳು ಅಂದರೆ ತಾಯಿಗೆ ಇಮೋಷನ್ ಕನೆಕ್ಟ್ ಮಾಡ್ತಾರೆ. ಸೊ ನಾನು ಇದರಲ್ಲಿ ತಂದೆಗೆ ಇಮೋಷನ್ ತುಂಬ ಚೆನ್ನಾಗಿ ಕನೆಕ್ಟ್ ಮಾಡಿದ್ದೀನಿ. ತಾಯಿ ಪಾತ್ರ ಬಂದ್ಬಿಟ್ಟು ಇನ್ನೊಬ್ರು ಸಕಲ ಕಲಾವಲ್ಲಭ, ಅದು ವೀಣಾ ಸುಂದರ್ ಅವ್ರು ಮಾಡಿರೋದು. ಇವಾಗ ಇಲ್ಲಿ ಕ್ಯಾರೆಕ್ಟರ್ಸ್ ನಮ್ಮ ಫಿಲ್ಮಲ್ಲಿ ಈ 6 ಕ್ಯಾರೆಕ್ಟರ್ ಕೂಡ ಒಂದು ಸೀನಲ್ಲೂ ವೇಸ್ಟ್ ಆಗಲ್ಲ ನಿಮಗೆ. ಅದರಿಂದ ನೋಡಿ, ನೀವು ಡೈಲಾಗ್ ಕೇಳಿದಾಗ ಇಲ್ಲಿ ಡೈಲಾಗ್ ಹೇಳಕ್ಕೆ ಅವ್ರು ಕಷ್ಟಪಡ್ತಾ ಇದ್ದಾರೆ ಅಂದ್ರೆ ಅವ್ರ ಪಾತ್ರ ಫೀಲ್ ಮಾಡ್ತಾ ಇದ್ದಾರೆ ಯಾವ್ದು ಹೇಳಿ ಅಂತ. ಪಾತ್ರ ಅಷ್ಟೇ. ಮತ್ತೆ ನಮ್ಮ ಫಿಲ್ಮಲ್ಲಿ ಇದು ವಿಟಿಲಿಗೋ ಬಗ್ಗೆ ಇದ್ರೂ ಇದು ಕೇವಲ ನನ್ನ ಬಗ್ಗೆ ಅಲ್ಲ, ಇದು ಸರ್ ಬಗ್ಗೆನೂ ಈಕ್ವಲ್ ಆಗಿದೆ. ಅವರಿಲ್ಲ ಈ ಸಿನಿಮಾ ಇಲ್ಲ, ಕಾಜರು ಇಲ್ಲ, 100% ಸಿನಿಮಾ ಇಲ್ಲ. ಇನ್ಫ್ಯಾಕ್ಟ್ ನಾನು ವೆರಿ ಹೆಮ್ಮೆಯಿಂದ ಹೇಳ್ಕೊಳ್ತೀನಿ, ನನಗಿಂತ 4 ಸೀನ್ ಜಾಸ್ತಿ ಅವ್ರಿಗಿದೆ ಫಿಲ್ಮಲ್ಲಿ. ಸೊ ಒಂದು ಫೀಮೇಲ್ ಕ್ಯಾರೆಕ್ಟರ್ ಪಾತ್ರನ ಆ ಥರ ಬರೀಬೇಕಂದ್ರೆ ನಮಗೂ ಖುಷಿ ಬಂತು. ಆ ರಿಫ್ಲೆಕ್ಷನೇ ಸರಲ್ಲೂ ಕಾಣಿಸೋದು ನಿಮಗೆ. ಯಾಕಂದ್ರೆ ಮಗಳು, ಇಷ್ಟು ಚೆನ್ನಾಗಿ ಒಂದು ಫೀಮೇಲ್ ಪಾತ್ರ ಬರ್ದಿದಾರ ಇವರು, ಈ ರಿಫ್ಲೆಕ್ಷನ್ ವೀಣಾ ಸುಂದರಲ್ಲಿ ಕಾಣಿಸುತ್ತೆ. ಒಂದು ತಾಯಿ ಪಾತ್ರ ಈ ಥರ ಬರ್ದಿದಾರ, ಇದೇ ರಿಫ್ಲೆಕ್ಷನ್ ಜಹಾಂಗೀರ್ ಸರಲ್ಲೂ ಕಾಣಿಸುತ್ತೆ ನಮಗೆ. ಸೊ ಪಾತ್ರಗಳಲ್ಲಿ ಬರಿಬೇಕಂದ್ರೆ ನಾನು ಕೇವಲ ನಾನು ಹೀರೋ ಆಗಬೇಕು ಅಂತ ಈ ಪಾತ್ರ ಬರೀಲಿಲ್ಲ, ಇದೊಂದು ಕ್ಯಾರೆಕ್ಟರ್ ಆಗಬೇಕು ಅಂತ ಬರ್ದಿರೋದು ನಾನು. ಎಷ್ಟೊಂದು ಜನ ಫಿಲ್ಮ್ 6 ಪ್ಯಾಕ್ಸ್ ಮಾಡ್ಕೋತಾರೆ, ನಮ್ಗಿದ್ದು 6 ಪ್ಯಾಕ್ ನಾವು ಕಳ್ಕೊಂಡ್ವಿ ಈ ಸಿನಿಮಾಗೋಸ್ಕರ. ಅಲ್ಲ, ಜನರು ತಮ್ಮನ್ನ ತಾವು ನಿಮ್ಮ ಕ್ಯಾರೆಕ್ಟರ್ಗಳಲ್ಲಿ ನೋಡೋದಿರುತ್ತಲ್ಲ, ಅದು ಇವತ್ತಿನ ದಿನದಲ್ಲಿ ವಾಸ್ತವತೆಯನ್ನ ಎತ್ತಿ ಹಿಡಿತಾ ಇದೆ ಅಂತ ಹೇಳ್ಬೋದು. ಆ್ಯಂಡ್ ಆಲ್ಸೋ ನಾವು 3 ಜನ, ವೀಣಾ ಮ್ಯಾಮ್, ನಾನು ಮತ್ತೆ ರವಿ ಸರ್ ಒಂದು ಫ್ಯಾಮಿಲಿ. ಬಟ್ ಆದರೂ ನಾವು 3 ಜನ ಎಷ್ಟು ಡಿಫ್ರೆಂಟ್ ಆಗಿದ್ದೀವಿ ಅಂದರೆ ನಮ್ಮ ಪರ್ಸ್ನಾಲಿಟೀಸ್ ಮ್ಯಾಚೇ ಆಗಲ್ಲ. ಒಂದು ಫ್ಯಾಮಿಲಿ ಅಂದರೆ ಐ ಥಿಂಕ್ ಇಟ್ ಶೋಸ್. ನಮ್ಮ ರಿಯಲ್ ಲೈಫಲ್ಲೂ ಹಂಗೆ ಅಲ್ವಾ? ಹೌದು, ಎಕ್ಸಾಕ್ಟ್ಲಿ. ಯಾರು ಒಂದು ಇಮೋಷನ್ ಸೇಮ್ ಇದೆ ಅಂತ ಅನ್ಸಲ್ಲ. ಸೊ ಐ ಥಿಂಕ್ ದ್ಯಾಟ್ ಇಸ್ ದ ಬ್ಯೂಟಿ ಆಫ್ ದ ಡೈಲಾಗ್. ನಾವು ಬಿಡಲ್ಲ, ಒಂದು ಡೈಲಾಗ್ ಹೇಳ್ಬಿಡಿ. ಶಿವ ಅವರು ಸರ್ ಕ್ಯಾರೆಕ್ಟರ್, ಅವ್ರು ಒಪ್ಕೊಂಡ್ಬಿಟ್ಟಿದ್ದಾರೆ ನನಗೆ ಯಾರು ಸಿಗಲ್ಲ ಅಂತ ಫಾರ್ ಸಮ್ ರೀಸನ್. ಬಟ್ ಇವರು ಹೂ ಅಂತ ಅಂದಮೇಲೆ ಆಬ್ವಿಯಸ್ಲಿ ಎಲ್ರಿಗೂ ಡೌಟ್ ಆಗುತ್ತೆ, ಯಾಕೆ ಇವರು ಹೂ ಅಂದರು, ಯಾಕೆ ಒಪ್ಕೊಂಡ್ರು ಅಂತ. ಸೊ ಆವಾಗ ಎಲ್ಲರೂ ಕವಿತಾ ಅವ್ರಿಗೆ ಕೇಳಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಯಾಕೆ, ಏನು ರೀಸನ್. ಬಟ್ ಅವ್ರು ರೀಸನ್ ಹೇಳಲ್ಲ. ಸೊ ಅವ್ರು ಅಂತಾರೆ, ಇಷ್ಟು ದಿನ ಮದುವೆ ಆಗಿಲ್ಲ ಅಂತ ಅಂದರು, ಇವಾಗ ಹೂ ಅಂತ, ಸಾರಿ ಐ ಫಾರ್ಗಾಟ್, ಇಷ್ಟು ದಿನ ಮದುವೆ ಆಗ್ತಿಲ್ಲ ಅಂತ ಹೇಳ್ತಿದ್ದೆ, ಇವಾಗ ಮದುವೆ ಆಗ್ತೀನಿ ಅಂತ ಹೇಳಿದ್ರೆ ಇಂಥವ್ನು ಯಾಕೆ ಆಗ್ತಿದ್ಯಾ ಅಂತ ಕೇಳ್ತಿದ್ಯಾ, ಅದೇ ಪಂಚಲ್ಲಿ ಹೇಳಿ. ಸೊ ಅವ್ರು ಹೇಳ್ತಾರೆ, ಇಷ್ಟು ದಿನ ಮದುವೆ ಆಗ್ತಿಲ್ಲ ಅಂತ ಅಂತಿದೆ, ಇವಾಗ ಮದುವೆ ಆಗ್ತೀನಿ ಅಂತ ಹೇಳಿದ್ರೆ ಇಂಥವನ್ನ ಯಾಕೆ ಆಗ್ತೀಯಾ ಅಂತ ಕೇಳ್ತಿದ್ದೀರ ಅಂತ. ಹೆಂಗಿದ್ರೂ ಕಷ್ಟ ಅನ್ನೋ ಥರ ಲೈನಲ್ಲಿ ಸಾವಿರಾರು ಹೆಣ್ಮಕ್ಳ ಎಮೋಷನ್ ಅಡಗಿದೆ. ಇವಾಗ ನಿಮ್ಮ ಮನೇಲಿರೋದು, ಸುತ್ತಮುತ್ತಿರೋದು. ಈಗ ಇನ್ನೊಂದು ಸಾಂಗ್ ಕೂಡ ಬರ್ದಿದ್ದಾರೆ, ಅಂದ್ರೆ ಹಾಗೆ ಹೋಯ್ತು 30 ಅಂತ. 30 ಆಗ್ತಾ ಇದ್ದಂಗೆ ತುಂಬಾ ಜನ ಸ್ಟೇಟಸ್ ಹಾಕೊಳ್ತಿರ್ತಾರೆ ಇನ್ಸ್ಟಾಗ್ರಾಮ್ ನಲ್ಲಿ, ಇದಕ್ಕೋಸ್ಕರ ಸಾವಿರಾರು ರೀಲ್ಸ್ ಮಾಡ್ಬಿಟ್ಟಿರ್ತಾರೆ. ಹೌದು, ಯಾವಾಗ ಮದ್ವೆ ಅಂತ. ಈ ಸಾಂಗ್ ಬಗ್ಗೆ ಹೇಳ್ಬೋದು. ಜೊತೆಗೆ ಒಂದಷ್ಟು ರೊಮ್ಯಾಂಟಿಕ್ ಸೀನ್ಸ್ಗಳು ಕೂಡ ಸಾಂಗ್ ಅಲ್ಲಿ ನಾವು ನೋಡಿದೀವಿ. ನಿಮ್ಮಿಬ್ಬರ ಬಾಂಡಿಂಗ್ ತುಂಬಾ ಚೆನ್ನಾಗಿದೆ ಅದರಲ್ಲಿ. ಬೇಸಿಕಲಿ ಈ ಸಾಂಗ್ ಬರೋ ಸಿಚುವೇಶನ್ ಏನಂತ ಹೇಳಿದ್ರೆ,
ನನಗೆ ಇಡೀ ಹಳ್ಳಿಯವರು ಬಿಳಿ ಚುಕ್ಕಿ ನಾನು ಅದನ್ನು ಒಪ್ಕೊಬಿಟ್ಟಿದ್ದೀನಿ, ನನಗೆ ಮದುವೆ ಆಗಲ್ಲ ಅಂತ. ಇದ್ದಕ್ಕಿದ್ದಂಗೆ ಇಷ್ಟು ಚೆನ್ನಾಗಿರೋ ಹುಡುಗಿ ಆಕೆನೇ ನನಗೆ ಮದುವೆ ಒಪ್ಕೆ ಅಂತ ಒಪ್ಕೊಬಿಡ್ತಾರೆ. ಅದು ಎಲ್ಲರಿಗೂ ಶಾಕು. ಸೊ ಇಷ್ಟು ಚೆನ್ನಾಗಿರೋ ಹುಡುಗಿ, ನಾನು ಫಸ್ಟ್ ಹೆಣ್ಣೆ ಸಿಗ್ತಿಲ್ಲ, ಅದ್ರಲ್ಲಿ ಇಷ್ಟು ಚೆನ್ನಾಗಿರೋ ಹುಡುಗಿ ಹೆಂಗೆ ಒಪ್ಕೊಬಿಟ್ರು ಅನ್ನೋದು ಈ ಕ್ಯಾರೆಕ್ಟರ್ಗೆ ಒಂದು ಡೌಟ್. ಅವಾಗ ನಮ್ಮ ಮಾವನ್ನ ಕರ್ಕೊಂಡು ಹಿಂಸೆ ಮಾಡಿ ಅವರು ಹೋಗಿ ಅವ್ರ ಹಿಂದೆ ಸುತ್ತನ್ನ ಏನಂತ ಕೇಳನ್ನ ಬಾ ಅಂತ ಹೇಳಿ ಅದೊಂದು ಫನ್ ಲವಿಂಗ್ ಸಾಂಗ್. ಅದು ಮಾವ ನನ್ನ ಜೊತೆ ಬರೋದು. ಅದೇ ಹಾಗೆ ಹೋಯ್ತು 30. ಅವಾಗ ನಾನು ಹಾಡಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಹಾಗೆ ಹೋಯ್ತು ಇದೊಂಥರ ಆಂಥಮ್ ಫಾರ್ ಆಲ್ ಸಿಂಗಲ್ಸ್ ತರ ಇದು. ಅಲ್ಲೇ ಅವಾಗಲೇ ಹಾಡದ್ನಲ್ಲ, ಅದೇ ಇನ್ನೊಂದ್ಸತಿ ಹೇಳ್ಬಿಡ್ಲ ಅದು. ಅದೇ ಹಾಗೆ ಹೋಯ್ತು 30, ಆಸೆ ಬಿಟ್ಟೆ ಬೇಸತ್ತು, ಆಕೆ ಬಂದ್ಲು ಇವತ್ತು, ಏನಿ ವಿಸ್ಮಯ. ಎರಡನೇ ಲೈನ್ ತುಂಬಾ ಚೆನ್ನಾಗಿದೆ ನೋಡಿ. ಅಂದಬಾಯಿ ಸುಮ್ಮನಾಯ್ತು ಅಂದ್ರೆ ಎಷ್ಟೊಂದು ಜನ ಮದುವೆನೇ ಆಗಲ್ಲ ಅಂತ ಹೇಳಿರ್ತಾರೆ. ಅಂದಬಾಯಿ ಸುಮ್ಮನಾಯ್ತು, ಅಂದಗತಿ ಸಿಕ್ಕಾಯ್ತು, ಆದ್ರೂ ಹಿಂಗೆ ಹೆಂಗಾಯ್ತು ಅನ್ನೋ ಸಂಶಯ. ಹಿಂಗೆ ಅಂದ್ರೆ ಅದೊಂದು ಡೌಟ್ ಮೇಲೆ ನಾನು ಕೇಳ್ಕೊಂಡು ಹೋಗೋದು, ಆಕೆನ ಹಿಂದೆ ಬೀಳೋದು ನಾನು. ಅದು ಸಾಂಗು ಪೀಪಲ್ ವಿಲ್ ಟೇಟ್ರಲಿ ದೇ ವಿಲ್ ಲವ್ ದಿಸ್ ಸಾಂಗ್ ಡೆಫಿನೆಟ್ಲಿ. ಸೊ ಫೈನಲ್ ವೀಕ್ಷಕರಿಗೆ ಏನು ಹೇಳೋಕೆ ಬಯಸ್ತೀರಿ ಕಾರ್ಯಕ್ರಮದ ಮುಖೇನ ಇಡೀ ಕರ್ನಾಟಕದ ಜನರಿಗೆ? ಎಷ್ಟೊಂದು ಜನ ನಮ್ಮ ಕನ್ನಡ ಇಂಡಸ್ಟ್ರಿ ಬಗ್ಗೆ ಕಾಂಟೆಂಟ್ ಸಿನಿಮಾ ಬರಲ್ಲ ಅಂತ ಹೇಳ್ತಾರೆ. ಇವಾಗ ಕಾಂಟೆಂಟ್ ಸಿನಿಮಾ ಬರ್ತಾ ಇದೆ. ಎರಡನೇದು ಕಾಂಟೆಂಟ್ ಅಂತ ಹೇಳ್ಬಿಟ್ರೆ ಬರೀ ಅದೊಂದು ಟಾಪಿಕ್ ಅಲ್ಲ, ಅದ್ರಲ್ಲಿ ಕಥೆನೂ ಇರಬೇಕು. ಇವಾಗ ಕಾಂಟೆಂಟ್ ಅಂತ ಹೇಳಿದ್ರೆ ವಿಟಿಲಿಗೋ ಬಗ್ಗೆ ಬರ್ತಿದೆ, ತೊನ್ನಿನ ಬಗ್ಗೆ ಬರ್ತಿದೆ ಅನ್ನೋದೊಂದು ಕಾನ್ಸೆಪ್ಟ್ ಅದು. ಬಟ್ ಅಷ್ಟೇ ಅಲ್ಲದೆ ಇದ್ರಲ್ಲಿ ಒಳ್ಳೆ ಕಥೆ ಸಿಗುತ್ತೆ. ನಾನು ಇವತ್ತರೆಗೂ ಮಾಡಿರೋ ಸಿನಿಮಾಗಳಲ್ಲಿ ಹೆಮ್ಮೆಯಿಂದ ಹೇಳ್ಕೊಳ್ಳೋದು, ಕತೆಗೆ ಯಾವತ್ತೂ ನಾನು ಮೋಸ ಮಾಡಿಲ್ಲ. ಓಕೆ, ಕಥೆನೇ ಫಸ್ಟು ನನಗೆ. ಸೊ ಇದರಲ್ಲಿ ಕಥೆನೂ ಇದೆ. ಮೂರನೇದು ಪಾತ್ರಗಳ ಬಗ್ಗೆ ಮಾತಾಡ್ತಾರೆ. ಒಂದು ಫೀಮೇಲ್ ಕ್ಯಾರೆಕ್ಟರ್ಗಳಿಗೆ ಸರಿಯಾದ ಪಾತ್ರ ಬರೀತಿಲ್ಲ, ಒಂದು ಒಳ್ಳೆ ನಾಯಕ ವೆಯ್ಟೇಜ್ ಕೊಡ್ತಿಲ್ಲ. ಇಂಥ ಒಳ್ಳೆ ಅದ್ಭುತ ನಟಿಯರಿದ್ದಾರೆ, ಅವ್ರು ನೋಡಿ ಎಷ್ಟು ಎಫರ್ಟ್ ಹಾಕಿದ್ದಾರೆ. ಇಲ್ಲಿ ಬಂದು ಕನ್ನಡ ಕಲಿತು ಸೂಪರ್. ನಮ್ಮ ಫಿಲ್ಮಲ್ಲಿ ಒಂದು ಫಿಲ್ಮ್ ಒಂದು ಡೈಲಾಗ್ಲು ತೊದಲೂ ಇಲ್ಲ ಅವರು, ಅಂತ ಹಾರ್ಡ್ ವರ್ಕ್ ಮಾಡಿದ್ದಾರೆ. ಸೊ ಪಾತ್ರಗಳ ಬಗ್ಗೆ ಅವರಿರ್ಬೋದು, ತಂದೆ ತಾಯಿಯ ಕ್ಯಾರೆಕ್ಟರ್ ಇರ್ಬೋದು, ಮಾವ ಅಮ್ಮನ ಕ್ಯಾರೆಕ್ಟರ್ಗಳಿರ್ಬೋದು, ತುಂಬ ಒಂದು ಭಾರವಿರುವಂಥ ಒಂದು ಪಾತ್ರಗಳು, ಅದನ್ನು ಈ ಕಥೆಯಲ್ಲಿ ಸಿಕ್ಕತ್ತೆ ನಿಮಗೆ. ಅಷ್ಟೇ ಅಲ್ಲದೆ ನಮ್ಮ ಫಿಲ್ಮ್ ಇಂಡಸ್ಟ್ರಿನಲ್ಲೇ ಫಾರ್ ದ ಫಸ್ಟ್ ಎವರ್ ಟೈಮ್ ಈ ಒಂದು ಟಾಪಿಕ್ ಬಗ್ಗೆ ಬರ್ತಾರಂತ ಸಿನಿಮಾ ಫಸ್ಟ್ ಟೈಮ್. ಯಾರು ಈ ಟಾಪಿಕ್ ಮೇಲೆ ಮಾಡೇ ಇಲ್ಲ. ಇವಾಗ ನಿಮ್ಮ ಮೈಕಲ್ ಜಾಕ್ಸನ್ ಇದ್ದಾರೆ, ಅಮಿತಾಬ್ ಬಚ್ಚನ್ ಅವರಿದ್ದಾರೆ, ಇಲ್ಲ ಬಾಲಿವುಡಲ್ಲಿ ವಿಜಯ್ ವರ್ಮಾ ಅವರಿದ್ದಾರೆ, ಮಮತಾ ಮೋಹನ್ ದಾಸ್, ಅವರೆಲ್ಲರಿಗೂ ವಿಟಿಲಿಗೋ ಇದೆ. ಬಟ್ ಅವ್ರು ಯಾರು ಈ ಪಾತ್ರದ ಬಗ್ಗೆ ಒಂದು ಕ್ಯಾರೆಕ್ಟರ್ನ ಪ್ಲೇ ಮಾಡಿಲ್ಲ. ಸೊ ಇಷ್ಟು ವಿಭಿನ್ನತೆ ಇಟ್ಕೊಂಡು ನಾನು ಫಸ್ಟ್ ಎವರ್ ವಿಟಿಲಿಗೋ ಆ್ಯಕ್ಟ್ರು ಒಂದು ಪಾತ್ರ ಮಾಡ್ತಾ ಇರೋದು. ಇಷ್ಟು ವಿಭಿನ್ನತೆಯಿಂದ ಒಂದು ಒಳ್ಳೆ ಸೂಕ್ಷ್ಮವಾದ ಸೆನ್ಸಿಟಿವ್ ಕತೆ ಇಟ್ಕೊಂಡು ನಿಮ್ಮನ್ನ ನಗಿಸೋವಂಥ ಕತೆ, ಜೊತೆಲಿ ನಿಮ್ಮನ್ನ ಚಿಕ್ಕದಾಗಿ ಅಳಿಸೋವಂಥ ಕತೆ, ಮನಸ್ಸಿಗೆ ಅರಿವಾಗುವಂಥ ಕತೆ, ಥಿಯೇಟ್ರಿಂದ ಹೊರಗಡೆ ಬರಬೇಕಾದ್ರೆ ಇದು ಬೇಕಾಗಿದೆ ಕನ್ನಡ ಇಂಡಸ್ಟ್ರಿಗೆ ಅನ್ನೋ ಒಂದು ಕತೆ ಇಟ್ಕೊಂಡು ಬರ್ತೀವಿ. ಇದು ನಮ್ಮ ಚಾಲೆಂಜ್ ಅನ್ನೋದು ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಅದು ಹೆಮ್ಮೆಯಿಂದ ಪ್ರೀತಿಯಿಂದ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಿಮ್ಮ ಮಾತುಗಳು ಕೇಳಾದರೂ ಜನ 100% ಥಿಯೇಟರ್ಗೆ ಹೋಗೇ ನೋಡೇ ಬಿಡೋಣ ಅದೇನು ಕತೆ ಇದೆ ಅಂತ. ರವಿ ಭಟ್ ಅವರೇ, ಕಾರ್ಯಕ್ರಮದ ಮುಖೇನ ಇಡೀ ಕರ್ನಾಟಕ ಜನರಿಗೆ ಏನು ಹೇಳೋಕೆ ಬಯಸ್ತೀರಿ? ನನಗೆ ಈ ಸಿನಿಮಾ ಒಪ್ಪಿಕೊಂಡಾಗ ಎಷ್ಟು ಖುಷಿ ಇತ್ತೋ ಅದೇ ಖುಷಿ ಇವಾಗ ಇದು ಬಿಡುಗಡೆಯಾಗುವ ಹಂತಕ್ಕೆ ಬಂದಾಗ ಇದೆ. ಯಾಕಂದರೆ ಎಷ್ಟೋ ಸಿನಿಮಾಗಳಲ್ಲಿ ನಟನೆ ಮಾಡ್ತೀನಿ, ಎಷ್ಟೋ ಸಿನಿಮಾಗಳು ಬಿಡುಗಡೆ ಹಂತಕ್ಕೆ ಬರೋದೇ ಇಲ್ಲ. ಅಂಥದ್ರಲ್ಲಿ ಇಷ್ಟು ಒಳ್ಳೆ ಕಂಟೆಂಟ್ ಇರುವಂಥ ಸಿನಿಮಾ, ಇಷ್ಟು ಒಳ್ಳೆ ಕಥೆ, ಇಷ್ಟು ಒಳ್ಳೆ ವಿಷಯದ ಬಗ್ಗೆ ಕಥೆ ಇರುವಂಥ ಸಿನಿಮಾ ಬಿಡುಗಡೆ ಹಂತಕ್ಕೆ ಬಂದಿದೆ ಅನ್ನುವಂಥದ್ದು ತುಂಬ ಹೆಮ್ಮೆ ಸಂಗತಿ. ಅದು ಇನ್ನು ಮುಂದೆ ಪ್ರೇಕ್ಷಕರಿಗೆ ಬಿಟ್ಟದ್ದು, ಇನ್ನು ಮುಂದೆ ಅದು ನಿಮ್ಮ ಕೂಸು ಅಂತ ಹೇಳಿ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಅಂತ ಕೇಳ್ಕೊತೀನಿ. ಸೊ ಹಳ್ಳಿ ಹಕ್ಕಿ ಅಂದಗಾತಿ ಏನು ಹೇಳಕ್ಕೆ ಬಯಸ್ತೀರಿ ನಮ್ಮ ಕರ್ನಾಟಕದ ಜನರಿಗೆ, ನಿಮ್ಮ ಅಭಿಮಾನಿಗಳಿಗೆ? ಆ್ಯಕ್ಚುಲಿ ಕನ್ನಡದಲ್ಲಿ ಒಂದೆರಡು ಮಾತುಗಳನ್ನು ಹೇಳ್ತಾ ಅವ್ರನ್ನ ಇಂಪ್ರೆಸ್ ಮಾಡಲೇಬೇಕು ನೀವೀಗ. ಪ್ರೆಷರ್. ಮನಸ್ಸಿಂದ ಹೇಳಿ, ನಿಮ್ಗೆ ಹೆಂಗಿದ್ರು ಮನಸ್ಸಿಂದ ಹೇಳಿ ತುಂಬ ಅಭ್ಯಾಸ ಅಲ್ವಾ? ಐ ಥಿಂಕ್ ಒಂದು ತುಂಬ ಒಳ್ಳೆ ಸಿನಿಮಾ ಮಾಡಿದ್ದೀವಿ, ಒಳ್ಳೆ ಸಬ್ಜೆಕ್ಟ್ ಜೊತೆ, ಒಳ್ಳೆ ಟಾಪಿಕ್ ಜೊತೆ. ಮತ್ತು ಈ ಥರ ಸಿನಿಮಾ, ಈ ಥರ ಕಥೆ ಬಹುಶಃ ನೀವು ನೋಡಿರಲ್ಲ. ಸೊ ಇತ್ತೀಚೆಗೆ ತುಂಬ ನಾವು ಮರ್ಡರ್, ಮಾಸ್, ಬ್ಲಡ್ ಮೂವೀಸ್ ಎಲ್ಲ ನೋಡ್ತೀವಿ. ಅದು ನೋಡಿ ನೋಡಿ ಬಹುಶಃ ಸುಸ್ತಾಗಿರ್ಬೋದು ನಿಮಗೆ. ಸೊ ಈ ಸಿನಿಮಾ ನಿಮ್ಮ ಫ್ಯಾಮ್ಲಿ ಜೊತೆ ಬರ್ಬೋದು, ಆರಾಮಾಗಿ ನೋಡ್ಬೋದು. ಏನೊಂದು ಹೊಸ ನೋಡೋಕ್ಕೆ ಸಿಗುತ್ತೆ, ಹೊಸ ಕಲಿಯಕ್ಕೆ ಸಿಗುತ್ತೆ, ನಗಕ್ಕೆ ಸಿಗುತ್ತೆ, ಅಳ್ಳಕ್ಕೆ ಸಿಗುತ್ತೆ. ಸೊ ಇಟ್ಸ್ ಫುಲ್ ಪ್ಯಾಕೇಜ್ ಅಂತ ಇರೋದು ಸಿನಿಮಾ. ಸೊ ದಯವಿಟ್ಟು ಬನ್ನಿ 24th ಅಕ್ಟೋಬರಿಂದ ನಿಮ್ಮ ಹತ್ತಿರದ ಚಿತ್ರಮಂದಿರದಲ್ಲಿ. ಥ್ಯಾಂಕ್ ಯು. ಸೊ ಕನ್ನಡ ಮಣ್ಣಿನ ಮಗಳಾಗಿ ಈಗ ನಿಮ್ಮನ್ನ ಜನರು ಕೂಡ ಅಕ್ಸೆಪ್ಟ್ ಮಾಡ್ಕೊಳ್ತಾ ಇದ್ದಾರೆ. ಇನ್ನಷ್ಟು ಹೆಚ್ಚೆಚ್ಚು ಒಳ್ಳೊಳ್ಳೆ ಸಿನಿಮಾಗಳು ನಿಮಗೆ ಬರಲಿ ಅಂತ ಹಾರೈಸ್ತೀವಿ. ಥ್ಯಾಂಕ್ ಯು ಸೋ ಮಚ್ ಕಾರ್ಯಕ್ರಮಕ್ಕೆ ಭಾಗಿಯಾಗಿದ್ದಕ್ಕೆ. ಮಹೇಶ್ ಅವರೇ, ತುಂಬ ಜನ ಕಾರ್ಯಕ್ರಮವನ್ನು ನೋಡಿರ್ತಾರೆ. ಒಂದು ಸಮಸ್ಯೆ, ಆ ಸಮಸ್ಯೆಯನ್ನು ಎಳೆಯಾಗಿ ಸ್ಕ್ರೀನ್ ಮೇಲೆ ತರೋದು ತುಂಬ ಕಷ್ಟದ ಕೆಲಸ. ಅದನ್ನು ಈಸಿಯಾಗಿ ತೊಗೊಂಡು ಹೋಗಿದ್ದೀರಿ. 3 ವರ್ಷ ಏನು ಸುಮ್ಮನೆ ಏನಲ್ಲ,
ಗಾಡ್ಸ್ ಬ್ಲೆಸ್ಸಿಂಗ್ಸ್ ಅಂತ ಅನಿಸುತ್ತೆ. 2025 ನಿಮಗೆ ಶುಭ ಆಗಲಿ ಅಂತ ಹಾರೈಸ್ತೀನಿ. ಇಡೀ ಕರ್ನಾಟಕದ ಜನ ನಿಮಗೆ ಇನ್ನಷ್ಟು ಹೆಚ್ಚೆಚ್ಚು ಒಳ್ಳೊಳ್ಳೆ ಸಿನಿಮಾಗಳನ್ನು, ಈ ರೀತಿ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾಗಳನ್ನು ನಿಮ್ಮ ಮೂಲಕವಾಗಿ ಬರಲಿ, ಅದಕ್ಕೆ ಜನರ ಸಪೋರ್ಟ್ ಕೂಡ ಸಿಗಲಿ ಅಂತ ಆಶಿಸ್ತೀನಿ. ಆಲ್ ದಿ ವೆರಿ ಬೆಸ್ಟ್ ತಮಗೂ ಕೂಡ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೊ ಮಚ್. ಹಾಗೆ ರವಿ ಭಟ್ ಅವರು ಈಗಾಗಲೇ ಕರ್ನಾಟಕದ ಮನೆ ಮಂದಿಗೆಲ್ಲ ಚಿರಪರಿಚಿತರು, ತಮ್ಮ ಅಭಿನಯದ ಮೂಲಕವೇ ಈಗಾಗಲೇ ಗುರುತಿಸಿಕೊಂಡಿದ್ದಾರೆ. ಈ ಸಿನಿಮಾದಲ್ಲೂ ಕೂಡ ಅಪ್ಪ ಮಗಳ ಒಂದು ಸೆಂಟಿಮೆಂಟನ್ನು ಜನರಿಗೆ ತೋರಿಸೋದಕ್ಕೆ ಬರ್ತಿದ್ದಾರೆ. ಅವ್ರಿಗೂ ಕೂಡ ಶುಭ ಆಗಲಿ ಅಂತ ಹಾರೈಸ್ತೀನಿ. ಆಲ್ ದಿ ವೆರಿ ಬೆಸ್ಟ್ ಸರ್. ಇನ್ನಷ್ಟು ಹೆಚ್ಚು ಸಿನಿಮಾಗಳು ತಮ್ಮದು ಕೂಡ ಬರಲಿ ಅಂತ ಹಾರೈಸ್ತೀನಿ. ಥ್ಯಾಂಕ್ ಯು, ಧನ್ಯವಾದಗಳು. ಸೊ ವೀಕ್ಷಕರು, ಇಷ್ಟೊತ್ತು ಕಾರ್ಯಕ್ರಮವನ್ನು ನೋಡಿದ್ರಿ. ಬಿಳಿ ಚುಕ್ಕಿ ಹಳ್ಳಿ ಹಕ್ಕಿ ವಿಶೇಷವಾದಂತಹ ಅತ್ಯದ್ಭುತವಾದಂತಹ ಸಿನಿಮಾ. ಇದು ಒಂದು ವಿಭಿನ್ನವಾದಂತಹ ಕಥಾಹಂದರವನ್ನು ಹೊತ್ತು ತರ್ತಾ ಇದೆ. ಈ ಸಿನಿಮಾದಲ್ಲಿ ನೀವು ಒಂದು ಒಳ್ಳೆ ಕಂಟೆಂಟನ್ನು ನೋಡ್ಬೋದು, ಒಂದು ಕಾಮಿಡಿಯನ್ನು ನೋಡ್ಬೋದು, ಅಪ್ಪ ಮಗಳ ಸಂಬಂಧವನ್ನು ನೋಡ್ಬೋದು, ಜೊತೆಗೆ ಸಾಮಾಜಿಕ ಸಮಸ್ಯೆಗಳನ್ನು ಅನುಭವಿಸ್ತಾ ಇರೋರು ಇದನ್ನು ಯಾವ ರೀತಿ, ನಾವು ನಮಗೇನಾದರೂ ಸಮಸ್ಯೆಗಳಾದರೆ ಇದನ್ನು ನಾವು ಯಾವ ರೀತಿ ನೋಡಬೇಕಾಗುತ್ತೆ, ಅವರ ಮನಸ್ಸಿಗೆ ಯಾವ ರೀತಿ ನೆಮ್ಮದಿ ಕೊಡಬೇಕಾಗುತ್ತೆ, ಇದನ್ನು ಕೂಡ ನಾವು ಈ ಸಿನಿಮಾದ ಮೂಲಕ ನೋಡ್ಬೋದು. ಕೇವಲ ಒಂದು ಜಾನರ್ಗೆ ಮಾತ್ರ ಇರುವಂತಹ ಸಿನಿಮಾ ಅಲ್ಲ, ಇಡೀ ಕುಟುಂಬಸ್ಥರು ಕೂತ್ಕೊಂಡು ನೋಡುವಂತಹ ಸಿನಿಮಾ, ನಮ್ಮ ಕನ್ನಡ ಸಿನಿಮಾ ಇದು. ಸೊ ಕನ್ನಡವನ್ನು ಉಳಿಸೋಣ, ಬೆಳೆಸೋಣ. ನಾನು ಕೂಡ ಥಿಯೇಟರ್ಗೆ ಹೋಗಿ ಸಿನಿಮಾವನ್ನು ನೋಡ್ತೀನಿ. ನೀವು ಕೂಡ ಮಿಸ್ ಮಾಡದೆ ಇದೇ ತಿಂಗಳ 24ನೇ ತಾರೀಕಿನಂದು ಕುಟುಂಬ ಸಮೇತರಾಗಿ ಹೋಗಿ ಸಿನಿಮಾವನ್ನು ನೋಡಿ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.